ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಅಖಾಡಕ್ಕಿಳಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಶಾಸಕರು ಪೊಲೀಸ್ ಇಲಾಖೆ ವಿರುದ್ಧ ಸಂಸದರ ಆಕ್ರೋಶ. ಅಗ್ನಿ ಪರೀಕ್ಷೆಯಿಂದ ಹೊರಬಂದು ತಕ್ಕ ಉತ್ತರ ನೀಡುವ ಎಚ್ಚರಿಕೆ. ಸರ್ಕಾರ ಸೌಲಭ್ಯ ಕೊಟ್ಟರೂ ವಿದ್ಯಾರ್ಥಿಗಳಿಗೆ ನೀಡದ ಹಾಸ್ಟೆಲ್ ವಾರ್ಡನ್. ಮಕ್ಕಳು ತಿನ್ನುವ ಅನ್ನದಲ್ಲಿ ಪ್ರತಿನಿತ್ಯ ಹುಳುಗಳ ಕಾರುಬಾರು. ಬೇಸತ್ತ ಮಕ್ಕಳಿಂದ ಮಾಧ್ಯಮದ ಮೊರೆ. ವಾರ್ಡನ್ಗೆ ನೋಟಿಸ್ ಜಾರಿ. ಮುಂದುವರಿದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ. ಸುರಿಯುತ್ತಿರೋ ಮಳೆಯಲ್ಲಿಯೇ ಕೊಡೆ ಹಿಡಿದು ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆಯುತ್ತಿರೋ ಪ್ರತಿಭಟನೆ. ಜಿಲ್ಲಾಸ್ಪತ್ರೆಗಾಗಿ ಜನಾಂದೋಲನ ಆರಂಭ ಮಾಡಲು ಸಮಿತಿ ರಚನೆ ಮಾಡಿದ ಹೋರಾಟಗಾರರು. ದೊಡ್ಡಬಳ್ಳಾಪುರಕ್ಕೆ ಜಿಲ್ಲಾಸ್ಪತ್ರೆ ಕೈತಪ್ಪುವ ಆತಂಕ. ವಿವಿಧ ಸಂಘಟನೆಗಳಿಂದ ಪಕ್ಷಾತೀತ ಹೋರಾಟಕ್ಕೆ ಸಜ್ಜು. ವಾರ್ತೆಗಳ ವಿವರ. ಆಗಸ್ಟ್ 7ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ನಡೆದಿತ್ತು. ಅದರ ನಂತರ ಚಿಕ್ಕಬಳ್ಳಾಪುರದತ್ತ ಬಾರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಆಗಮಿಸಿ ಸುದೀರ್ಘ ಮಾತಿಗೆ ನಾಂದಿ ಹಾಡಿದರು. ಅಷ್ಟೇ ಅಲ್ಲ, ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಪೊಲೀಸ್ ಇಲಾಖೆಗೆ ನೇರ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಹಾಗಾದರೆ ಚಿಕ್ಕಬಳ್ಳಾಪುರದ ಮುಂದಿನ ರಾಜಕೀಯ ಬೆಳವಣಿಗೆ ಹೇಗಿರಲಿದೆ? ಸಂಸದರು ಏನು ಹೇಳಿದರು ನೋಡೋಣ ಬನ್ನಿ. ಇಂದು ಬೆಳಗ್ಗೆ 11 ಗಂಟೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿದೆ ಎಂಬ ಸಂದೇಶ ಬರ್ತಿದ್ದಂತೆ ನಿರೀಕ್ಷೆಗಳು ಗರಿಗೆದರಿದ್ವ. ಆದರೆ 1 ಗಂಟೆ ತಡವಾಗಿ ಆಗಮಿಸಿದ ಸಂಸದರು ಕ್ಷಮೆ ಯಾಚಿಸುತ್ತಲೇ ಮಾತು ಆರಂಭಿಸಿ ತಡವಾಗಲು ಕಾರಣ ಮತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದ ವೇಳೆ ನಡೆದ ಕೆಲ ಕರಾಳ ನೆನಪುಗಳ ಬಗ್ಗೆ ಮೆಲುಕು ಹಾಕಿದ್ರ. ದೇಶ ವಿಭಜನೆ ನಂತರದ ಬೆಳವಣಿಗೆಗಳು ಮತ್ತು ಆಗಸ್ಟ್ 14ರ ಮಹತ್ವದ ಬಗ್ಗೆ ಸವಿವರವಾದ ಮಾಹಿತಿ ನೀಡಿದ ಸಂಸದರು ನಂತರ ಅಸಲಿ ವಿಷಯದತ್ತ ವಾಲಿದ್ರ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸದರು ತಮ್ಮ 10 ವರ್ಷಗಳ ಆಡಳಿತಾವಧಿಯಲ್ಲಿ ದಲಿತರಿಗೆ ಮಾಡಿರುವ ಅಭಿವೃದ್ಧಿಯ ಕುರಿತು ಬಹುತೇಕ ಶ್ವೇತಪತ್ರವನ್ನೇ ಬಿಡುಗಡೆ ಮಾಡಿದ್ರ. ಅದಕ್ಕೂ ಮೊದಲು ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಮಾತನಾಡಿ ಬೆಳಗ್ಗೆ 7:30ಕ್ಕೆ ಪೊಲೀಸರ ಗಮನಕ್ಕೆ ಬಂದರು. ಸುಮಾರು 10:30ರವರೆಗೂ ಮೃತದೇಹವನ್ನ ಕೆಳಗಿಳಿಸದೆ ಪೊಲೀಸರು ತಡ ಮಾಡಿದ್ದಾರೆ. ಡೆತ್ ನೋಟ್ ಹೊರ ಬಂದ ನಂತರ ಮುಂದಿನ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ಬಾಬು ಸಾವಿಗೆ ಮೊದಲ 3 ದಿನ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ಅವರ ಡೆತ್ ನೋಟ್ ಹರಿದಾಡಿತ. ಹಾಗಾದರೆ ಪೊಲೀಸರಾಗಲಿ ಜನಪ್ರತಿನಿಧಿಗಳಾಗಲಿ ಯಾಕೆ ಅದನ್ನ ತಡೆದು ಆತನಿಗೆ ಕೌನ್ಸೆಲಿಂಗ್ ನೀಡುವ ಕೆಲಸ ಮಾಡಲಿಲ್ಲ ಎಂದು ಸಂಸದರು ಪ್ರಶ್ನೆ ಮಾಡಿದ್ರ. ನಿಮಗೆ ಬದ್ಧತೆ ಇದ್ದಿದ್ರೆ ಚಾಲಕ ಬಾಬು ಅವರನ್ನ ಉಳಿಸಬಹುದಿತ್ತ. ಡೆತ್ ನೋಟ್ನಲ್ಲಿ 2 ಹೆಸರು ಬರೆಯಲಾಗಿದೆ. ಡೆತ್ ನೋಟ್ ಪ್ರಕಾರ 25 ಲಕ್ಷ ಪಡೆದಿದ್ದಾರೆ. ಸೋಕಾಲ್ಡ್ ಡೆತ್ ನೋಟ್ ಬರೆದವರು ಯಾರು ಎಂಬ ಬಗ್ಗೆ ವಿಧಿವಿಜ್ಞಾನಾಲಯದಿಂದ ವರದಿ ಬರಬೇಕು. ಇನ್ನು ಮೃತ ಬಾಬು ಆನ್ಲೈನ್ ಗೇಮ್ನಲ್ಲಿ 11 ಲಕ್ಷ ನಷ್ಟ ಹೊಂದಿರುವುದಾಗಿ ಬರೆದಿದ್ದಾರೆ. ನಾಗೇಶ್ ಮತ್ತು ಮಂಜುನಾಥ್ ಯಾರು ಎಂಬ ಪರಿಚಯವೇ ನನಗಿಲ್ಲ. ಜೀವನದಲ್ಲಿ ಬಾಬು ಮುಖವೇ ನಾನು ನೋಡಿಲ್ಲ. ಪರಿಸ್ಥಿತಿ ಹೀಗಿದ್ರೂ ಮೃತ ಬಾಬು ಅವರ ಪತ್ನಿಯನ್ನ ಠಾಣೆಗೆ ಕರೆಸಲಾಗುತ್ತದೆ. ಅವರು ಇನ್ನೂ ಪತಿಯ ಅಗಲಿಕೆಯ ನೋವು ಅರ್ಥ ಮಾಡಿಕೊಳ್ಳುತ್ತಿರುವಾಗಲೇ ಅವರನ್ನ ಠಾಣೆಗೆ ಕರೆಸಲಾಗುತ್ತೆ. ಅಷ್ಟೊತ್ತಿಗೆ ಶಾಸಕರ ಬೆಂಬಲಿಗರು ಠಾಣೆಯಲ್ಲಿರ್ತಾರೆ. PSI ಶರಣಪ್ಪ ಒತ್ತಡ ಹಾಕಿ ಡೆತ್ ನೋಟ್ ಪ್ರಕಾರ ದೂರು ನೀಡುವಂತೆ ಒತ್ತಡ ಹೇರುತ್ತಾರೆ ಎಂದರ. ಇದಕ್ಕೆ ನೇರ ಹೊಣೆ ಸಂಸದರು ಎಂದು ದೂರು ನೀಡುವಂತೆ ಒತ್ತಡ ಹೇರಲಾಗುತ್ತದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಸದರನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನ ನಡೆಸಲಾಗುತ್ತದೆ. ಇದರಲ್ಲಿ ಕಾಂಗ್ರೆಸ್ನವರ ಪಾತ್ರ ಏನೂ ಇಲ್ಲ. ಕೇವಲ ಶಾಸಕರ ಹಿಂಬಾಲಕರು ಮಾಡೋ ಕೆಲಸ ಇದಾಗಿದೆ. ಇದೇ ಮಾದರಿಯಲ್ಲಿಯೇ ಪೆಟ್ರೋಲ್ ಬಂಕ್ನಲ್ಲಿ ದಲಿತ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಲ್ಲಿಗೆ ಯಾಕೆ ಇವರು ಹೋಗಲಿಲ್ಲ? ಯಾಕೆಂದ್ರೆ ಅಲ್ಲಿ ಸಂಸದರ ಹೆಸರಿರಲಿಲ್ಲ ಎಂಬ ಕಾರಣಕ್ಕೆ ಇವರು ಹೋಗಲಿಲ್ಲ ಎಂದ್ರ. ಇದು ಸಂಪೂರ್ಣ ರಾಜಕೀಯ ಷಡ್ಯಂತ್ರ. ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಗುಲಾಮರಂತೆ ವರ್ತಿಸಿದ್ದಾರೆ. ನನ್ನನ್ನು A1 ಮತ್ತೆ ಅಟ್ರಾಸಿಟಿ ಪ್ರಕರಣದಲ್ಲಿ ಸೇರಿಸಿದ್ದಾರೆ. ಯಾವುದೇ ಸಂಪರ್ಕ ಇಲ್ಲದೆ ಅಟ್ರಾಸಿಟಿ ಪ್ರಕರಣ ಹಾಕುವ ಜೊತೆಗೆ ಪ್ರಚೋದನೆ ಮಾಡಿ ಆತ್ಮಹತ್ಯೆಗೆ ಪ್ರೇರಣೆ ನೀಡಿದ ಆರೋಪವನ್ನು ಹೊರಿಸಿದ್ದಾರೆ.
ಆರೋಗ್ಯ ಸಚಿವನಾಗಿ ಜನರ ಜೀವ ಉಳಿಸುವ ಕೆಲಸ ಮಾಡಿದ್ದಾನೆ. ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಅವನತಿ ಆರಂಭವಾಗಿದೆ. ಜನ ಗಮನಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಶಾಸ್ತಿಯನ್ನ ನಿಮಗೆ ಮಾಡಲಿದ್ದಾರೆ ಎಂದು ಸಂಸದರು ಭವಿಷ್ಯ ನುಡಿದರು. ಬೆಳಗ್ಗೆ ನನಗೆ ಸಮಯ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಬೆಳಗಿನ ಜಾವ ಪೊಲೀಸ್ನವರ ಗಮನಕ್ಕೆ ಬಂದಿದ್ದ ಎಷ್ಟೊತ್ತಿಗೆ 7:30 ಆ ವ್ಯಕ್ತಿ ಏನು ಹಗ್ಗ ಉಪಯೋಗ ಮಾಡಿದ ಆತ್ಮಹತ್ಯೆಗೆ ನಾನು ನೋಡಿದೆ. ಬೆಳಿಗ್ಗೆ 10:30ವರೆಗೂ ಕೂಡ ಅದನ್ನ ಇಳಿಸಲಿಲ್ಲ. ಆ ದೇಹವನ್ನ, ಆ ವ್ಯಕ್ತಿಯನ್ನ ಮರದಿಂದ ಹಂಗೆ ಬಿಟ್ಟಿದ್ದಾರೆ. 10:30 ಇಳಿಸ್ತಾರೆ. 10:30ವರೆಗೂ ಕೂಡ ಡೆತ್ ನೋಟ್ ಬಗ್ಗೆ ಏನು ಗೊತ್ತಿಲ್ಲ. ಆತ್ಮಹತ್ಯೆ ಚೀಟಿ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ. 10:30 ಮೇಲೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬರ್ತದೆ. ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬಂದ ಮೇಲೆ 4 ಪುಟಗಳ 4 ಪುಟಗಳು ಡೆತ್ ನೋಟ್ ಇದೆ ಅಂತ ಹೇಳ್ತಾರೆ. ಆ ಡೆತ್ ನೋಟ್ ಬಾಬು ಅವರು ಬರೆದಿದ್ರ, ಮೊದಲೇ ಇತ್ತ, ಅವತ್ತು ಬರೆದಿದ್ರ? ಅವತ್ತೇ ಬರೆದಿದ್ರೆ 3 ದಿವಸಗಳಿಂದ ಕೂಡ ಈ ಡೆತ್ ನೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಕಾಣಿಸಿದೆ ಅಂತೇಳಿ ನನಗೆ ವರದಿ ಮಾಹಿತಿ. ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ 3 ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರೆದಿದ್ರೆ ಅದನ್ನ ನೋಡಿದಂತ ಅವರ ಕುಟುಂಬದ ವರ್ಗದವರಾಗಲಿ, ಪೊಲೀಸ್ನ ಅಧಿಕಾರಿಗಳಾಗಲಿ, ಸ್ಥಳೀಯ ಅಧಿಕಾರಿ ವರ್ಗ ಆಗಲಿ, ನೀವೇನ್ ಮಾಡಿದ್ರಿ? ಮುನ್ನೆಚ್ಚರಿಕೆ ಕ್ರಮವನ್ನ ನೀವೇನ್ ಮಾಡಿದ್ರಿ? ಯಾವ ಮುನ್ನೆಚ್ಚರಿಕೆ ಕ್ರಮ ಮಾಡಿಲ್ಲ. ಮೊದಲನೇದು FSL ಅಲ್ಲಿ ಅವರೇ ಈ ಕಾಗದವನ್ನ ಬರೆದಿದ್ದಾರಾ ಇಲ್ವಾ ಅನ್ನೋದು ಅದು ಪ್ರೂವ್ ಆಗ್ಬೇಕು, ಅದು ಅಧಿಕೃತ ಆಗ್ಬೇಕು. ನಂಬರ್ 2 3 ದಿವಸಗಳ ಹಿಂದೆ ಈ ಒಂದು ಚೀಟಿ ಇದ್ರೆ, ಡೆತ್ ನೋಟ್ ಅಂತ, ದ ಸೋ ಕಾಲ್ಡ್ ಡೆತ್ ನೋಟ್ ಇದ್ದಿದ್ರೆ, ಇದು ಎಲ್ರಿಗೂ ಸಮಾಜದಲ್ಲಿ ಗೊತ್ತಿದ್ರೆ, ನಾನೇನೋ ದೆಹಲಿ 2000 ಕಿಲೋಮೀಟರ್ ಹೊರಗಡೆ ಇದ್ದೀನಿ, ನಾನು ಹೋಗಿ 1 ವಾರ ಆಗಿದ್ದೆ. ಇಲ್ಲಿ ಸ್ಥಳೀಯ ಶಾಸಕರಿಗೆ, ಸ್ಥಳೀಯ ಅಧಿಕಾರಿಗಳಿಗೆ, ಸ್ಥಳೀಯವಾಗಿ ಅವರ ಜೊತೆ ಇರ್ತಕ್ಕಂಥ ಬಡಾವಣೆಯಲ್ಲಿ ವಾಸ ಮಾಡೋರಿಗೆ ಎಲ್ರಿಗೂ ಗೊತ್ತಾಗಿ ನೀವುಗಳೇನ್ ಮಾಡಿದ್ದೀರಿ? ಪಾಪ ಇವತ್ತು ಆ ಹುಡುಗನ ಬಗ್ಗೆ ಬಹಳ ಕನಿಕರ ವ್ಯಕ್ತಪಡಿಸ್ತಾ ಇದ್ದೀನಿ, ಬಹಳ ಸಂತೋಷ. ಆ ಹುಡುಗನನ್ನ ಉಳಿಸ್ಬೋದಿತ್ತಲ್ಲ. ನಿಮಗೆ ನಿಜವಾಗಿಯೂ ಕೂಡ ಭದ್ರತೆ ಇದ್ದಿದ್ರೆ 3 ದಿವಸ ಮುಂಚೆ ಗೊತ್ತಿದ್ದಂಥವ್ರು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಕೌನ್ಸಿಲಿಂಗ್ ಮಾಡಿ ಆ ಹುಡುಗನ ಪ್ರಾಣವನ್ನ ಉಳಿಸ್ಬೋದಿತ್ತು. ನೀವು ಅದನ್ನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ, ಆ ಡೆತ್ ನೋಟ್ ಅಲ್ಲಿ ಹೆಸರುಗಳು ಬರೆದಿದ್ದಾರೆ. ಒಬ್ಬ ಅದರಲ್ಲಿ ನಾಗೇಶ್, ಮಂಜುನಾಥ್ ಅನ್ನುವಂತ 2 ವ್ಯಕ್ತಿಗಳು, ನಾಗೇಶ್ ಹಾಗೂ ಮಂಜುನಾಥ್ ಅನ್ನುವಂತ ವ್ಯಕ್ತಿಗಳು ನನಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೇನೆ, 40 ಲಕ್ಷ ವ್ಯವಹಾರವನ್ನು ಕುದುರಿಸ್ಕೊಂಡಿದ್ದಾರೆ ಬಾಬು ಅವ್ರ ಜೊತೆ. ಬಾಬು ಅವ್ರ ಪ್ರಕಾರ ಇದೆ, ದ ಸೋ ಕಾಲ್ಡ್ ಡೆತ್ ನೋಟ್ ಪ್ರಕಾರ. ಡೆತ್ ನೋಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ FSL ಅವರು ದೃಢೀಕರಿಸಬೇಕು. ಎಷ್ಟೋ ಅಡ್ವಾನ್ಸ್ ತಗೊಳ್ತಾರೆ, 25 ಲಕ್ಷನೋ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಬರೀತಾರೆ, ನಾನು ಬಹಳ ಸಾಲಗಳಿಗೆ ಸಿಕ್ಕಾಕೊಂಡಿದ್ದೀನಿ, ನಾನು ಸಿಂಗಲ್ ಲಾಟರಿ ಏನಪ್ಪ ಆನ್ಲೈನ್ ಗ್ಯಾಮ್ಲಿಂಗ್ ಮಾಡ್ತೇನೆ, ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ, ನನಗೆ 11 ಲಕ್ಷನೋ ಏನೋ ನಷ್ಟ ಆಗಿದೆ. 11 ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ 11 ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ.
ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ, 25 ಲಕ್ಷ ಈ ಬಾಬು ಕೊಟ್ಟವರು, ಇವರು ಯಾರು ನಾಗೇಂದ್ರ ಕೊಟ್ಟವರು, ನಾಗೇಶ್ ಕೊಟ್ಟಿದ್ದಾರೋ ಮಂಜುನಾಥ್ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಆದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಸುಧಾಕರ್ ಅವರು ಕಾರಣ, ಇವರ ಹಿಂಬಾಲಕರು ಏನೋ, ಅವರಿಗೆ ಹಿಂಬಾಲಕರು ಇವರಿಬ್ರು ಬೆಂಬಲಿಗರು ಅಂತ ಬರೆದಿದ್ದಾರೆ. PSI ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀನಿ, ಈ ಮಹಾನ್ ಭಾವನ ನಾನೇ ತಂದಿದ್ದೀನಿ. ಆಕೆ ವಾಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ ಅಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾಗದಿಲ್ಲಮ್ಮ. ಆ ಡೆತ್ ನೋಟ್ ಅಲ್ಲಿ ಏನಿದೆ ಅದನ್ನೇ ನೀನ್ ಬರಿಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ. ಇದೆಲ್ಲ ಕೂಡ ತನಿಖೆ ಆಗ್ತದೆ. ಕಾನೂನಿಗೆ ಯಾರು ಕೂಡ ದೊಡ್ಡವರಲ್ಲ. ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು, ಯಾರು ದೊಡ್ಡವರಲ್ಲ, ಎಲ್ಲ ಕೂಡ ಹೊರಗಡೆ ಬರಬೇಕು. ಇದು ಇತಿಹಾಸದಲ್ಲಿ ಮೊದಲನೇ ಸರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ 140 ಕೋಟಿ ಭಾರತೀಯರಲ್ಲಿ 534 ಜನ ಲೋಕಸಭಾ ಸದಸ್ಯರಲ್ಲಿ ನಾನು 20 ಲಕ್ಷ ಜನರು ನನ್ನನ್ನು ಆಯ್ಕೆ ಮಾಡಿ 20 ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾರೆ. 2 ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ, 3 ಸಲ ಶಾಸಕನಾಗಿದೆ. ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಒಬ್ಬರ ಹತ್ರ ಹಣ ತಗೊಂಡಿರುವಂತದ್ದಾಗಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗ್ತೀನಿ. ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ. ಅವನ ಬಗ್ಗೆ ಯಾಕೆ ಹೋಗಿಲ್ಲ? ಒಂದೇ ವಾರದಿಂದ ಅದೇ ವಾರ್ಡಲ್ಲೇ ಅಲ್ಲಿಗೆ ಹೋಗಿಲ್ಲ. ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿಲ್ಲ. ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತದ್ದು ಸುಧಾಕರ್ ಹೆಸರಿದೆ. ಏನಾದ್ರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು. ದಲಿತರ ಹೆಸರನ್ನ ಇಟ್ಕೊಂಡು ಅವ್ರಿಗೇನಾದ್ರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ ಇದೆ. ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ. ಇನ್ನ ಪೋಸ್ಟರ್ ಅಂಟಿಸುವ ಕುತಂತ್ರದ ಬಗ್ಗೆ ಅವರದ್ದೇ ಬೆಂಬಲಿಗರು ನನ್ನ ಗಮನಕ್ಕೆ ತರ್ತಾರೆ. ಶಾಸಕನ ಟ್ಯೂಷನ್ ಶಾಲೆಯಲ್ಲಿ ಬರೆಸಿದ ಪೋಸ್ಟರ್ ಮುದ್ರಿಸುತ್ತಿರುವ ಬಗ್ಗೆ ನನಗೆ ಮಾಹಿತಿ ಬಂದ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದೇನೆ. ಅವರು ಹಿಡಿಯಲ್ಲ ಅಂತ ನಮ್ಮ ನಾಯಕರಿಗೂ ತಿಳಿಸಿದ್ದೇನೆ. ನಮ್ಮ ಮುಖಂಡರು ಹೋಗಿ ಪರಿಶೀಲನೆ ನಡೆಸಿದಾಗ ಕಾರಿನಲ್ಲಿ ಮದ್ಯದ ಬಾಟಲ್ಗಳ ಜೊತೆಗೆ ಪೋಸ್ಟರ್ಗಳು ಸಿಗುತ್ತವೆ. ನಮ್ಮ ಮುಖಂಡರು ಹಿಡಿದ ನಂತರ ಸಿನಿಮಾ ಶೈಲಿಯಲ್ಲಿ 1 ಗಂಟೆ ನಂತರ ಪೊಲೀಸರ ಆಗಮನವಾಗುತ್ತೆ. ಈ ವೇಳೆ ಪೋಸ್ಟರ್ ಸಾಗಿಸುತ್ತಿದ್ದ ಶಾಸಕರ ಬೆಂಬಲಿಗರು ನಮ್ಮ ನಗರಸಭಾ ಸದಸ್ಯ ಮುನಿರಾಜು ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ವಿವರಿಸಿದ್ರು. ಗುಲಾಮರಾಗಿ ಕೆಲಸ ಮಾಡುತ್ತಿರೋ ಪೊಲೀಸರಿಗೆ ತಕ್ಕ ಶಾಸ್ತಿಯಾಗಲಿದೆ. ಶಾಸಕನಾಗಿ ಮೈತುಂಬಾ ಹೆದರುವ ಈತ 10 ಪೊಲೀಸರೊಂದಿಗೆ ಹಳ್ಳಿಗಳಿಗೆ ಹೋಗ್ತಿದ್ದಾನೆ. ಸಮುದಾಯಗಳನ್ನ ಎತ್ತಿಕೊಟ್ಟುವುದು ಬಿಟ್ಟು 2.5 ವರ್ಷದಲ್ಲಿ ಶಾಸಕ ಏನು ಮಾಡಿದ್ದಾರೆ? ನನ್ನ ಅವಧಿಯಲ್ಲಿ 286 ದಲಿತರ ದೇವಾಲಯಗಳಿಗೆ 6 ಕೋಟಿಗೂ ಹೆಚ್ಚು ಅನುದಾನ ನೀಡಿದ್ದೇನೆ. ನಗರ ವ್ಯಾಪ್ತಿಯಲ್ಲಿ 441 ಮನೆಗಳನ್ನು ದಲಿತರಿಗೆ ನಿರ್ಮಿಸಿಕೊಟ್ಟಿದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ 14,161 ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. ನಗರ ಮತ್ತು ಗ್ರಾಮೀಣ ಸೇರಿ 15,300 ಮನೆಗಳು ನಮ್ಮ ಅವಧಿಯಲ್ಲಿ ನಿರ್ಮಿಸಿಕೊಡಲಾಗಿದೆ. ನಿಮ್ಮ ಅವಧಿಯಲ್ಲಿ ಒಂದು ಮನೆಯಾದರೂ ನಿರ್ಮಾಣವಾಗಿದೆಯಾ ಎಂದು ಶಾಸಕರಿಗೆ ಪ್ರಶ್ನೆ ಮಾಡಿದರು. ರೈತರು, ಕಾರ್ಯಕರ್ತರು ಪೊಲೀಸ್ ಠಾಣೆಗಳಿಗೆ ನುಗ್ಗಬೇಕಾಗತ್ತೆ. 420ಗಳನ್ನು ಹಿಡಿದುಕೊಟ್ಟಿದ್ದಕ್ಕೆ ಹತ್ಯಾಯತ್ನ ಪ್ರಕರಣ ದಾಖಲಿಸಿರುವ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ತಪ್ಪದೇ ಮಾಡುತ್ತೇನೆ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವವರೆಗೂ ವಿರಮಿಸಲ್ಲ ಎಂದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದ್ರು. ಪೊಲೀಸ್ನವರಿಗೆ, ಅಧಿಕಾರಿಗಳಿಗೆ, ಗುಲಾಮಗಿರಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರೈತರು, ನಮ್ಮ ಕಾರ್ಯಕರ್ತರು ನಿಮ್ಮ ಸ್ಟೇಷನ್ಗಳಿಗೆ ನುಗ್ಗಬೇಕಾಗ್ತದೆ. ಅಲ್ರಿ, ತಪ್ಪು ಕೇಸುಗಳು, ಸುಳ್ಳು ಕೇಸುಗಳು, ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಸುಳ್ಳು ಕೇಸ್ ಹಾಕ್ತೀರಿ.
ಪೊಲೀಸ್ನವ್ರು ಮಾಡೋ ಕೆಲಸ ಗಜೇಂದ್ರ ಅವರು ಮತ್ತು ಅವರ ಸಹಚರರು ಸದಸ್ಯರು ಮಾಡಿದ್ರೆ, ಮುನುರಾಜು ದಲಿತ ಕೌನ್ಸಿಲರ್ ಅಲ್ವಾ, ಅವ್ರ ಮೇಲೆ ಕೇಸ್ ಹಾಕಿದ್ರಿ. ಮತ್ತೆ ಅಟೆಂಪ್ಟ್ ಟು ಮರ್ಡರ್ ಏನು, ಇಂಥ 420ಗಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ದಿರೋದಕ್ಕೆ, 420 ಕೆಲಸ ಮಾಡುವಂತ ಇಂಥ ಅಪ್ರಯೋಜಕರನ್ನ ರೆಡ್ ಹ್ಯಾಂಡೆಡ್ ಆಗಿ ಪೊಲೀಸ್ನವ್ರು ಹಿಡ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ 307 ಮಾರಕಾಸ್ತ್ರಗಳು. ನೋಡಿದ್ರಲ್ಲೇನಪ್ಪ ವಿಡಿಯೋದಲ್ಲಿ ಯಾವ್ದಾದ್ರು ಮಾರಕಾಸ್ತ್ರ ಇತ್ತು ಅವ್ರ ಕೈಯಲ್ಲಿ. ಕೃಷ್ಣಮೂರ್ತಿಗೆ ಏನು, ಕೃಷ್ಣಮೂರ್ತಿನ ಬಿಟ್ಬಿಟ್ಟವ್ರೆ. ಎಲ್ಲರ ಮೇಲೂ ಹಾಕೋರು. ಈ ತರ ನಡೀತಾ ಇದೆ. ಇದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ಮಳೆ ಸ್ವಲ್ಪ ಶೆಬ್ಬಿ ಬಿಟ್ರೆ ನಾವೆಲ್ಲ ಮಾತಾಡ್ಕೊಳ್ತೀವಿ. ನಮ್ಮ ಮುಖಂಡರುಗಳು ಯಾವ ರೀತಿ ಈ ಕ್ಷೇತ್ರದಲ್ಲಿ ಈ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ಬೇಕು ನನಗೆ ಗೊತ್ತಿದೆ. ನಿಮ್ದು ಇಲ್ಲಿಗೆ ಮುಗಿಯಲ್ಲ. ಈ 2.5 ವರ್ಷ ಆದ್ಮೇಲೆ ನೀವು ಇನ್ನೂ ಅಧಿಕಾರಿಗಳಾಗೆ ಇರ್ತೀರಿ, ನಾನು ಇಲ್ಲೇ ಇರ್ತೀನಿ. ನೋಡೋಣ, ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನಾನು ನೋಡೋಣ. ನಾನೇನು ಇವತ್ತೇನು ಎಚ್ಚರಿಕೆ ಕೊಡ್ತಾ ಇಲ್ಲ, ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋವರೆಗೂ ನಾನು ವಿರಮಿಸೋದಿಲ್ಲ. ಅಷ್ಟು ಮಾತ್ರ ನಮಗೆ. ಏನ್ರಿ ಸಾಕ್ಷಿ ಇದೆ ಅವ್ರ ವಿರುದ್ಧ? ಹೆಂಗಾಕಿದ್ರಿ ನೀವು ಒಬ್ಬ MP ವಿರುದ್ಧ ಅಂತ ಕೇಳಿದ್ರೆ ಆನ್ಸರೇ ಇಲ್ಲ. SPPಗೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳಿಸೋರೆ ಪಾಪ ಬೆಳ್ಳಿಯಪ್ಪ ಅವರು. ಆನ್ಸರ್ ಇಲ್ಲ ಅವ್ರಿಗೆ. ಸಮಯ ಬೇಕು ಸರ್, ಸಮಯ ಬೇಕು. ಆ ಸಮಯದಲ್ಲಿ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡೋಣ ಎವಿಡೆನ್ಸ್. ಏನೇನ್ ಮಾಡ್ತಿರೋ ಕಿತಾಪತಿ ನೀವು ಮಾಡಿ ನೋಡಿ. ನಿಮ್ ಕೈಯಲ್ಲಾದ್ರೆ ನೀವು ಮಾಡಿ. ನನ್ನ ಒಂದು ಒಳ್ಳೆತನವನ್ನ ನಾನು ಜನರ ಮುಂದೆ ಅದನ್ನು ಸಾಬೀತು ಮಾಡುವಂತ ಕೆಲಸ ಆಗ್ತದೆ. ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಜನರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ. ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ. ಬಂದು ನಿಮಗೆ ಸಿಂಹ ಸ್ವಪ್ನವನ್ನ ಆಗುವಂತ ರೀತಿಯಲ್ಲಿ ನಾನು ಮಾಡ್ತೀನಿ ಮುಂದೆ. ಈ ವೇಳೆ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ನವೀನ್ ಕಿರಣ್, ನಗರಸಭೆ ಉಪಾಧ್ಯಕ್ಷರಾದ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೇಶವರೆಡ್ಡಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಉನ್ನತ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲಿ ಅದೊಂದು ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಊಟದಲ್ಲಿ ಹುಳುಗಳು ಪತ್ತೆಯಾಗಿವೆ. ಈ ಹಾಸ್ಟೆಲ್ಗೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳು ಬಂದರೂ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯ ಒದಗಿಸದ ಕಾರಣ ಮಕ್ಕಳು ಪರದಾಡುವ ಸ್ಥಿತಿ ಎದುರಾಗಿದೆ. ಹಾಗಾದರೆ ಯಾವುದು ಆ ಹಾಸ್ಟೆಲ್ ಅಂತೀರಾ? ಈ ವರದಿ ನೋಡಿ. ದೇವರು ವರ ಕೊಟ್ಟರೂ ಪೂಜಾರಿ ವರ ನೀಡಲಿಲ್ಲ ಅನ್ನೋ ಮಾತು ನೀವು ಕೇಳಿರಬಹುದು. ಈ ಮಾತು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಹಾಸ್ಟೆಲ್ಗೆ ಹೇಳಿ ಮಾಡಿಸಿದಂತಿದೆ. ಯಾಕೆ ಅಂತೀರಾ? ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಎಲ್ಲ ಸೌಲಭ್ಯ ನೀಡಿದರೂ ಅಲ್ಲಿನ ವಾರ್ಡನ್ ಮಾತ್ರ ಏನೂ ನೀಡದೆ ಮಕ್ಕಳನ್ನು ಕಾಡಿಸುತ್ತಿದ್ದಾರಂತೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಹುಳ ಇರೋ ಊಟ ಮಕ್ಕಳಿಗೆ ನೀಡುತ್ತಿದ್ದಾರಂತೆ. ಇದರಿಂದ ಬೇಸತ್ತ ಮಕ್ಕಳು ಮಾಧ್ಯಮದ ಮೊರೆ ಹೋಗಿದ್ದಾರೆ. ಉನ್ನತ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳ ನರಕ. ಇದು ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯ. ಈ ಹಾಸ್ಟೆಲ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಸತಿ ಪಡೆದಿದ್ದಾರೆ. ಹೊರಗುತ್ತಿಗೆಯ ವಾರ್ಡನ್ ಹಾಗೂ ಅಡುಗೆ ಸಹಾಯಕರು ಸೇರಿದಂತೆ ಒಟ್ಟು 8 ಜನರನ್ನು ಹಾಸ್ಟೆಲ್ ನಿರ್ವಹಣೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೇಮಿಸಿರುತ್ತಾರೆ. ಆದರೂ ಹಾಸ್ಟೆಲ್ನಲ್ಲಿ ಕಳಪೆ ಗುಣಮಟ್ಟ ಹಾಗೂ ಅವ್ಯವಸ್ಥಿತವಾದ ಊಟದಲ್ಲಿ ಹುಳುಗಳು ಪತ್ತೆಯಾಗಿದ್ದು ಗಾಬರಿಯ
ಭಾಗಿಯಾದ ವಿದ್ಯಾರ್ಥಿಗಳು ವಾರ್ಡನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯ ಕಂಡುಬಂದಿದೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯದಲ್ಲಿ ಮಂಗಳವಾರ ರಾತ್ರಿ ವಿದ್ಯಾರ್ಥಿಗಳಿಗೆ ಮೆನ್ಯೂ ಚಾರ್ಟ್ ಪ್ರಕಾರ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಚಿಕನ್ ನೀಡಬೇಕಾಗಿದೆ. ಆದರೆ ಚಿಕನ್ ಬಿರಿಯಾನಿ ನೀಡಿದ್ದು ಚಿಕನ್ ಪೀಸ್ ಇಲ್ಲ, ಅನ್ನ ಮುದ್ದೆಯಾಗಿದೆ. ಜೊತೆಗೆ ಮೊಸರು ಬಜ್ಜಿ ನೀಡಿದ್ದು ಅದರಲ್ಲಿ ಬರೀ ನೀರಿದೆ. ತಿನ್ನಲು ರುಚಿ ಇಲ್ಲವೆಂದು ವಿದ್ಯಾರ್ಥಿಗಳು ಬಕೆಟ್ಗೆ ಎಸೆದಿದ್ದಾರೆ. ಇಲ್ಲಿ ಊಟ ಯಾವಾಗೂ ಈ ಹಾಸ್ಟೆಲಲ್ಲಿ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಹುಳುಗಳು ಬೀಳ್ತವೆ, ಹುಳುಗಳು ಬಿದ್ದರೆ ಕೇಳಿದ್ರೆ ಪಕ್ಕೆ ತಾಕ್ಬಿಟ್ಟು ತಿಂದು ಅಂತ ಕೇಳ್ತಾರೆ ಇವರೆಲ್ಲ. ಮಹೇಶ್ ಅಣ್ಣನ ಕೇಳಿ, ಮಹೇಶ್ ಅಣ್ಣ ಇವರು ನಮ್ಮ ಇದರಲ್ಲಿ ಇವರಿದ್ದಾರೆ, ವಾಚ್ಮ್ಯಾನ್ ಇದ್ದಾರೆ. ವಾಚ್ಮ್ಯಾನ್ ಕೇಳಿದ್ರೆ ಸರ್ ಹಿಂಗೆಲ್ಲ ಇದೆ, ಎಲ್ಲ ಅವರೇ ಬಂದು ಇಲ್ಲೆಲ್ಲ ಬಡಿಸೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಕೇಳಿದ್ರೆ ಸೈಡ್ಗೆ ಎತ್ತಾಕ್ಬಿಟ್ಟು ತಿನ್ನು ಅಂತ ಕೇಳ್ತಾರೆ. ಮತ್ತು ಇವತ್ತೇನಾಗಿದೆ ಅಂದರೆ ನಾನ್ ವೆಜ್ ಊಟ ಮಾಡಿದ್ರು ಇವತ್ತು ಹಾಸ್ಟೆಲಲ್ಲಿ. ನಾನ್ ವೆಜ್ ಊಟ ಫುಲ್ ನಾನ್ ವೆಜ್ ಊಟನೂ ಮೊಸರು ಬಜ್ಜಿ ಮಾಡ್ತಾರೆ. ಇವತ್ತು ಒಂದು ಬಾಳೆಹಣ್ಣು ಕೊಡ್ತಾರೆ. ಮೊಸರು ಬಜ್ಜಿದಲ್ಲಿ ಇವತ್ತು ಮೊಸರು ಹಾಕೇ ಇಲ್ವೇನೋ ಗೊತ್ತಿಲ್ಲ. ಒಂದು 10 ಲೀಟ್ರ್ ನೀರಿಗೆ 1 ಲೀಟ್ರ್ ಮೊಸರು ಹಾಕಿದ್ದಾರೆ. 1 ಲೀಟ್ರ್ ಮೊಸರು ಹಾಕ್ಬಿಟ್ಟು ಅಷ್ಟೇ ಹಾಕಿರೋದು. ಬೇಕಾಗಿದ್ರೆ ನೋಡ್ತೀವಿ ಬನ್ನಿ, ಒಳಗಡೆ ಇದೆ. ಎರಡು ಬಕೀಟು ಇನ್ನೂ ಚಲ್ಲಿದಾರ ಇಲ್ಲ ಗೊತ್ತಿಲ್ಲ, ಒಳಗಡೆ ಇದೆ. ಮತ್ತೆ ಇದೇನಿದು ಅನ್ನ ಊಟ ಯಾರೂ ಮಾಡಿಲ್ಲ, ಚೆನ್ನಾಗಿಲ್ಲ. ಎಲ್ಲ ಮುದ್ದೆ ಆಗಿದೆ. ಯಾರೂ ಊಟ ಮಾಡಿಲ್ಲ. ಇಲ್ಲಿ ಎಷ್ಟು ಜನ ಇದ್ದಾರೋ ಒಬ್ಬರು ಕೂಡ ಊಟ ಮಾಡಿಲ್ಲ ಸರಿಯಾಗಿ. ನಾವು ಬಟ್ರನ್ ಕೇಳಿದ್ರೆ ರೆಸ್ಪಾನ್ಸೇ ಇಲ್ಲ. ರೆಸ್ಪಾನ್ಸೇ ಇಲ್ದಿರ ಹೋಗ್ತಾ ಇದ್ದಾರೆ. ಬಡ್ಸ್ಬಿಟ್ಟು ಹೊಲ್ಟೋದ್ರು. ಹಣ ಬಾ ಎಷ್ಟು 3 ಸರಿ ಕಳೆದಿದ್ದೀನಿ ನಾನು. ಹೊಲ್ಟೋದ್ರು. ಅದಕ್ಕೆ ನಾನು ನ್ಯಾಯ ಕೊಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಕಳಪೆ ಗುಣಮಟ್ಟದ ಆಹಾರ, ಊಟದಲ್ಲಿ ಹುಳುಗಳು ಕಂಡು ವಿದ್ಯಾರ್ಥಿಗಳು ಆಕ್ರೋಶ. ಹೀಗೆ ವಸತಿ ನಿಲಯದ ಬಾಲಕರಿಗೆ ನೀಡಿರುವ ಊಟದಲ್ಲಿ ಬಾಲ ಇರೋ ಹುಳುಗಳು ಹಾಗೂ ನುಷಿ ಹುಳುಗಳು ಅನ್ನದಲ್ಲಿ ಕಾಣಿಸಿದ್ದು ಅಡುಗೆ ಸಹಾಯಕನಿಗೆ ತಿಳಿಸಿದರಂತೆ. ಆದರೆ ಇದರಿಂದ ಏನೂ ಪ್ರಯೋಜನವಾಗಿಲ್ಲ. ಇದರಿಂದ ತಮ್ಮ ಪರಿಸ್ಥಿತಿ ಕೇಳುವವರೇ ಇಲ್ಲ ಎನ್ನುವ ಸ್ಥಿತಿಗೆ ತಲುಪಿರುವುದು ಶೋಚನೀಯವಾಗಿದೆ. ಮಕ್ಕಳು ತಿನ್ನುವ ಊಟದಲ್ಲಿ ಹುಳುಗಳು ನಿರಂತರ ಕಾಣಿಸುತ್ತಿದ್ದು ಅಡುಗೆಗೆ ಬಳಸುವ ತರಕಾರಿ ಕೊಳೆತ ಹಾಗೂ ಸ್ವಚ್ಛತೆ ಇಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ವಾರ್ಡನ್ಗೆ ಪ್ರಶ್ನಿಸಿದರೆ ವಿದ್ಯಾರ್ಥಿಗಳಿಗೆ ಹಾರಿಕೆ ಉತ್ತರ ನೀಡಿ ಬೆದರಿಕೆ ಹಾಕುತ್ತಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ವಾರ್ಡನ್ ಸಪ್ರೇಟ್ ಸೈಡ್ಗೆ ಕರೆದಿ ಇನ್ನೆರಡು ದಿನ ಇರ್ತೀನಿ ನಾನು, ವಾರ್ಡನ್ ಹಾಸ್ಟೆಲ್ ಬಿಟ್ಟು ಹೋಗ್ತೀನಿ, ನಾನು ವಾರ್ಡನ್ ಚೇಂಜ್ ಆಗ್ತೀನಿ, ಅಷ್ಟೊತ್ತಿಗೆ ನೀನೇನೋ ಒಂದು ಮಾಡಿ ಗತಿ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು ಸರ್. ಇದೇ ಹೇಳಿದ್ದವರು. ಕೇಳಕ್ಕೆ ಹೋದರೆ ಪ್ರವೀಣ್ ಅಂತ ಸರ್ ವಾರ್ಡನ್ನು. ನಾನು ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತೀನಿ ಅಂದರೆ ನೀನು ಯಾವನು ಸಿಟಿ ಹುಡುಗ ಯಾಕೆ ಮಾತಾಡ್ತೀನಿ ನಿನಗೆ ಸೀಟ್ ಕೊಟ್ಟಿರೋದು ಹೆಚ್ಚು, ನಿಂಗೆ ಸೀಟೇ ಇಲ್ಲ ಇಲ್ಲಿ. ಅದು ಯಾರು ಸರ್ ಸೀಟ್ ಕೊಟ್ಟು ನನಗೆ ಇವಾಗ ಪ್ರೂಫ್ ಇದೆ ಸರ್, ಸೀಟ್ ಬಂದಿರೋದು ಹಾಸ್ಟೆಲ್ ತೋರಿಸ್ತೀನಿ. ನಾನು ಸೀಟ್ ಹಾಸ್ಟೆಲ್ ಇರೋದು ತೋರಿಸ್ತೀನಿ. 3 ವರ್ಷದಿಂದ ಇದ್ದೀನಿ, ಇರೋದು ಇನ್ನೊಂದು 6 ತಿಂಗಳು. ಅದಕ್ಕೆ ಅವ್ರು ಇತ್ಕೊಂಡು ನಾನು ನಿಂಗೆ ಕಳಿಸ್ಬಿಡ್ತೀನಿ, ಇನ್ನು 2 ತಿಂಗಳು, ಇನ್ನು 2 ದಿನ ಇರ್ತೀನಿ ಅಷ್ಟೇ. ನಾನು 2 ದಿನದಲ್ಲಿ ನಿಂಗೆ ಏನೋ ಒಂದು ಗತಿ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಕರೆದ್ಬಿಟ್ಟು. ಸ್ವಲ್ಪ ಅಕ್ಕಿ ಪ್ರಾಬ್ಲಮ್ ಸರ್. ಇದು ಇವಾಗ ಏನು ಪ್ರಾಬ್ಲಮ್ ಅಂದರೆ ಡಿಪೋ ಅಕ್ಕಿ ಸರ್ ನಮ್ಮದು, ಅದರಿಂದ ಸ್ವಲ್ಪ ಇದಾಗಿದೆ ಅಷ್ಟೇ. ಸಾಂಬಾರಲ್ಲಿ ಏನೇನು ಪ್ರಾಬ್ಲಮ್ ಇದೆಯೇನಪ್ಪ ಹಂಗೆ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಆಯಿತು, ಅಡುಗೆ ಅವ್ರನ್ನ ಚೇಂಜ್ ಮಾಡಿ ನಾವು ಕರೆಕ್ಟಾಗಿ ಮಾಡಿಸ್ತೀವಿ. ಆಯ್ತು ಸರ್, ಸಾಕು ಸರ್. ನಾವು ಕ್ಲೀನ್ ಮೂಟೆ ಅಕ್ಕಿ ಕ್ಲೀನ್ ಮಾಡಿಸ್ತೀವಿ ಸರ್ ನಾವು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ತಿಂಗಳು ಒಂದು ಸರಿ ಆಗುತ್ತೆ ಸರ್ ಅಷ್ಟೇ, ಡೈಲಿ ಇಲ್ಲ ಅದು ಪ್ರಾಬ್ಲಮ್. ತಿಂಗಳು ಒಂದು ಅನ್ಸನಪ್ಪ ಪ್ರಶಾಂತ ಕರೆಕ್ಟಾಗಿ ಆಯ್ತು ಸರ್. ಮನೇಲಿ ಅಂದರೆ 2-3 ಮಾಡ್ಬೋದು, ಇಲ್ಲಿ 200 ಮಕ್ಳಿಗೆ ಮಾಡೋದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಅದೇ ಪ್ರಾಬ್ಲಮ್ ಸರ್. ಅಕ್ಕಿ ಇದೆ ಸರ್, ಇಷ್ಟೇ ಸರ್ ನಾವು ಹೇಳೋದು ಸರ್. ಸರ್ ಡೈಲಿ ಕ್ಲೀನ್ ಮಾಡಿಸ್ತಾ ಇರ್ತೀವಿ ಸರ್, ಇವರು ನೋಡ್ತಾ ಇರ್ತೀವಿ ಏನಪ್ಪ ಕ್ಲೀನ್ ಮಾಡ್ತಾ ಇದ್ದೀವಪ್ಪ. ಕ್ಲೀನ್ ಮಾಡ್ತಾರೆ ಸರ್, ಕೆಳಗಡೆ ಹಾಕೊಂಡು ಒಂದು ಚೀಲ ಹಾಕೊಳ್ಳೋದು. ಊಟದಲ್ಲೆಲ್ಲ ಹುಳ ಕಾಣ್ತಿದೆಯಲ್ವಾ, ಊಟದಲ್ಲೆಲ್ಲ ಹುಳ ಕಾಣ್ತಿದೆಯಲ್ಲ ಸರ್. ಅದೇ ಕ್ಲೀನ್ ಡಿಪೋ ಅಕ್ಕಿ ಅಲ್ವಾ ಸರ್, ನಿಮಗೂ ಗೊತ್ತಲ್ವಾ ಡಿಪೋ ಅಕ್ಕಿ ಹೆಂಗದ್ದ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಆದಷ್ಟು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇಲ್ಲ ನಾವು ಆದಷ್ಟು ಅಂಥದ್ದೇನೋ ಪ್ರಾಬ್ಲಮ್ ಬಂದರೆ ಅಕ್ಕಿನ ಚೇಂಜ್ ಮಾಡಿಸ್ತೀವಿ, ಡಿಪೋಗೆ ವಾಪಸ್ ಕಳಿಸಿ. ಎಷ್ಟೋ ಸರಿ ವಾಪಸ್ಸು ಕಳಿಸಿ ಬೇರೆ ಅಕ್ಕಿ ತರಿಸಿದ್ದೀವಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗಾದ್ರೆ ಕೊಡ್ತೀರಾ? ಅಲ್ಲ ಸರ್, ನಮ್ಮ ಮಕ್ಕಳು ಅಷ್ಟೇ ಅಲ್ಲ, ನಮ್ಮ ಹಾಸ್ಟೆಲ್ ಮಕ್ಳಿಗೂ ಕೊಟ್ಟಿಲ್ಲ, ಅದನ್ನ ಹಂಗೆ ಎತ್ಸ್ಬಿಟ್ಟು ಬೇರೆ ಊಟ ಮಾಡಿಸಿದ್ದೀವಿ ನಾವು. ದಯವಿಟ್ಟು ಅರ್ಥ ಮಾಡ್ತೀನಪ್ಪ. ಎಷ್ಟೋ ಸರ್ ನೀವು ಕಂಪ್ಲೇಂಟ್ ಮಾಡಿದಾಗೆಲ್ಲ ಮಾಡಿಸಿದ್ದೀನಿ. ದಯವಿಟ್ಟು ಸರ್, ನಾವು ಊಟ ತಿಂದಿರ ಎಷ್ಟು ದಿನ ಇದೀವಿ ಗೊತ್ತಾ ಸರ್ ನಿಮಗೆ? ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಸಿಟಿವಿ ನ್ಯೂಸ್ಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ. ಇದರಿಂದ ನಮ್ಮ ವರದಿಗಾರ ಕೂಡಲೇ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ತಿಳಿದು ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ರಾತ್ರಿ ನಡೆದ ಘಟನೆಯನ್ನು ಪರಿಶೀಲಿಸಿ ಹಾಸ್ಟೆಲ್ ಸಿಬ್ಬಂದಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. 12/8/2025 ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ CTV ವರದಿಗಾರರಾದ ರಮೇಶ್ ಗೌಡರವರು ಸಹ ಹೋಗಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿರುತ್ತಾರೆ. ಸೊ ಆವಾಗ ಕೆಲವೊಂದು ನ್ಯೂನತೆಗಳು ಕಂಡು ಬಂದಿರೋ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೂ ಸಹ ಅವರು ಅಲ್ಲಿಂದನೇ ಮಾತಾಡಿ ಕೆಲವೊಂದು ಫೋಟೋಸನ್ನು ಕಳಿಸಿರುತ್ತಾರೆ ಊಟ ಸರಿ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಅದನ್ನು ನನ್ನ ಗಮನಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ವಿಚಾರವಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲು ಸಹ ಸೂಚಿಸಿರುತ್ತಾರೆ. ಅದರಂತೆ ಇವತ್ತು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ನೂ ಸಹ ಕಳಿಸಿ ನಾವು ಅದನ್ನು ಪರಿಶೀಲನೆ ನಡೆಸಿದ್ದೀವಿ. ಮತ್ತು ನಾನು ಸಹ ಅದೇನು ನಡೆದಿದೆ ಅನ್ನೋದ್ರ ಬಗ್ಗೆ ಎಲ್ಲ ಪರಿಶೀಲನೆ ನಡೆಸಿದಾಗ ಅಲ್ಲಿ ವಾರ್ಡನ್ ಪ್ರವೀಣ್ ಚಂದ್ರರವರು ಮತ್ತು ಇತರೆ ಸಿಬ್ಬಂದಿ ಅಂದರೆ ಅಡುಗೆಯವರು, ಅಡುಗೆ ಸಹಾಯಕರು ಅಲ್ಲಿ ಮಕ್ಕಳಿಗೆ ಏನು ಮೆನು ಚಾರ್ಟ್ ಪ್ರಕಾರ ಊಟ ಕೊಡಬೇಕಾಗಿತ್ತು ಆ ಊಟದಲ್ಲಿ ಕ್ವಾಲಿಟಿ ಇಲ್ಲ. ಮತ್ತು ಏನು ನಿನ್ನೆ ಚಿಕನ್ ಕೊಡಬೇಕಾಗಿತ್ತು, ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಚಿಕನ್ ಪೀಸಸ್ಸು ಕಡಿಮೆ ಇದೆ ಮತ್ತು ಮೊಸರು ಬಜ್ಜಿಯಲ್ಲಿ ಮೊಸರಿಲ್ಲ ಅನ್ನೋದ್ರು ಈ ಥರದ್ದು ನ್ಯೂನತೆಗಳನ್ನು ಆ ಮಕ್ಕಳು ಮತ್ತು ವರದಿಗಾರರು ಸಹ ನನ್ನ ಗಮನಕ್ಕೆ ತಂದಿದ್ದಾರೆ. ತದನಂತರ ನಾವು ಕೂಡಲೇ ಆ ಒಂದು ವಾರ್ಡನ್ ಪ್ರವೀಣ್ ಚಂದ್ರ ಪ್ರಭಾರ ವಾರ್ಡನ್ರವ್ರಿಗೆ ನೋಟಿಸನ್ನು ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಮತ್ತು ಅಲ್ಲಿರೋ ಸಿಬ್ಬಂದಿ ಯಾರು ಹೊರಗುತ್ತಿಗೆ ಸಿಬ್ಬಂದಿ ಇದ್ದಾರೆ ಅವ್ರಿಗೆ ಯಾರು ಈ ಥರ ಅಸಭ್ಯವಾಗಿ ಅನುಚಿತ ವರ್ತನೆ ಅವ್ರ ಮಕ್ಕಳ ಜೊತೆ ಸರಿಯಾಗಿ ವರ್ತನೆ ಮಾಡ್ತಾ ಇಲ್ಲ ಅಂಥವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ತಿಳಿಸಿದ್ದೀವಿ. ಅಂಥವ್ರನ್ನಿದ್ದರೆ ಅವ್ರನ್ನ ಕೆಲಸದಿಂದನೂ ಸಹ ವಜಾ ಮಾಡ್ತೀವಿ ಇವತ್ತೇ. ಮತ್ತು ಇದನ್ನು ಮರುಗಣಿಸ್ದಂಗೆ ಅಲ್ಲಿ ಆ ಊಟ ಏನು ಮೆನು ಚಾರ್ಟ್ ಪ್ರಕಾರ ಸರ್ಕಾರಿ ನಿಯಮಗಳಂತೆ ಮೆನು ಚಾರ್ಟ್ ಪ್ರಕಾರ ಊಟ ಕೊಡಬೇಕು, ಅದು ಶುಚಿಯಾದ ಊಟ ಕೊಡಬೇಕು. ಅಲ್ಲಿ ಹೊರ ಮತ್ತು ಒಳ ಆವರಣ ಶುಚಿಯಿಂದ ಇಟ್ಕೋಬೇಕು. ಮತ್ತು ಅಲ್ಲಿನ ಮಕ್ಕಳಿಗೆಲ್ಲ ವ್ಯವಸ್ಥೆ ಕಳಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಹಾಯಕ ನಿರ್ದೇಶಕರಿಗೆ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ. ನಾನು ಸಹ ಇವಾಗ ಹೋಗಿ ಅದನ್ನು ಭೇಟಿ ಮಾಡ್ತೀನಿ. ಸೊ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಈ ಥರ ಮರುಗಣಿಸ್ದಂಗೆ ಮತ್ತು ಸಿಬ್ಬಂದಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟು ಸುಸೂತ್ರವಾಗಿ ನಡೆಸೋದಕ್ಕೆ ನಾನು ನಿರ್ದೇಶನವನ್ನು ಕೊಡ್ತೇನೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಸುಮಾರು 900ಕ್ಕೂ ಹೆಚ್ಚು ಮಂದಿ ಆಶಾ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ 3 ದಿನಗಳ ಅಹೋರಾತ್ರಿ ಧರಣಿ ನಡೆಯುತ್ತಿದ್ದು, ಇಂದು ಸುರಿಯುತ್ತಿರೋ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮುಂದುವರಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆಸುತ್ತಿರುವ 3 ದಿನಗಳ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸುರಿಯುತ್ತಿರುವ ಮಳೆಯಲ್ಲಿಯೂ ಮುಂದುವರೆದಿದೆ. ಇಂದು ಜಿಲ್ಲಾಡಳಿತ ಭವನದ ಮುಂದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ವೇಳೆ ಮಳೆ ಸುರಿಯಲಾರಂಭಿಸಿತು. ಮಳೆಯನ್ನು ಲೆಕ್ಕಿಸದೆ ಮಹಿಳೆಯರು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಸಂಕಷ್ಟಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ನಡೆಸಿದರು.
ಕಳೆದ ಜನವರಿಯಲ್ಲಿ ರಾಜ್ಯದ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತತ 4 ದಿನಗಳ ಹೋರಾಟ ಕೈಗೊಂಡಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಆರೋಗ್ಯ ಸಚಿವರು ಹಾಗೂ ಉನ್ನತಾಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಮತ್ತು ರಾಜ್ಯದ ಗೌರವಧನ ಕ್ರೋಢೀಕರಿಸಿ ಕನಿಷ್ಠ 10,000 ಗೌರವಧನ ಗ್ಯಾರಂಟಿ ಮಾಡುವುದಾಗಿ ಮತ್ತು ಬಜೆಟ್ನಲ್ಲಿ ಹೆಚ್ಚಳ ಘೋಷಿಸುವುದಾಗಿ ಹೇಳಿದರು. ಮಾತು ಕೊಟ್ಟ ನಂತರ ಬೇಡಿಕೆ ಈಡೇರಿದ ಸಂತೋಷಕ್ಕೆ ಆಶಾ ಕಾರ್ಯಕರ್ತೆಯರು ಹೋರಾಟ ಹಿಂಪಡೆದು ಸಂಭ್ರಮಿಸಿದರು. ಈಗ 7 ತಿಂಗಳು ಕಳೆದರೂ ಸರ್ಕಾರ ಕೊಟ್ಟ ಮಾತಿನಂತೆ ಆದೇಶ ಮಾಡದಿರುವುದು ಖಂಡನೀಯ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವಂತೆ ಜನರ ಪ್ರಾಣ ಉಳಿಸುವ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆದುಹಾಕಿ ಬೀದಿ ಪಾಲು ಮಾಡಲು ಹೊರಟಿರುವುದು ವಿಶ್ವಾಸದ್ರೋಹ. ಇಂತಹ ನಿಸ್ವಾರ್ಥ ಸೇವೆಗೈಯುತ್ತಿರುವ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 10,000 ಗೌರವಧನ ನೀಡಲು ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ, ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ಗೌರವಧನ ಗ್ಯಾರಂಟಿಗೊಳಿಸುವ ಆದೇಶ ಈ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಹೊರಡಿಸಬೇಕು. ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತರಿಗೆ ಹೆಚ್ಚಿಸಿದಂತೆ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ 1,000 ಪ್ರೋತ್ಸಾಹಧನ ಹೆಚ್ಚಳ ಮಾಡಬೇಕು. ಜನಸಂಖ್ಯೆಯ ಮಿತಿ, ಅವೈಜ್ಞಾನಿಕ ಮೌಲ್ಯಮಾಪನ, ಶಿಕ್ಷಣದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಕೈಬಿಡುವ ಹುನ್ನಾರದ ಆದೇಶಗಳನ್ನು ಕೈಬಿಡಬೇಕು. ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ದಿನ 3ನೇ ದಿನ ನಾವು ಆಶಾ ಕಾರ್ಯಕರ್ತರ ಹೋರಾಟ, ಮಳೆ ಬರ್ತಾ ಇದ್ರು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯ ಸಾಹೇಬರು ನಮಗೆ ಭರವಸೆ ಕೊಟ್ಟರು, ನೀವು ಹೋರಾಟ ಹಿಂತೆಗೆದುಕೊಳ್ಳ್ರಿ, ನಾವು 10,000 ನಿಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಸನ್ಮಾನಗಳು ಮಾಡಿಕೊಂಡ್ರು. ನಮ್ಮ ಆಶಾಸ್ ಎಲ್ಲ ಹೋಗಿ ಎಲ್ಲಿ ಜಿಲ್ಲೆಯಲ್ಲಿ ಸಮಾವೇಶಗಳೇನ ಮಾಡಿದ್ರು ಅಲ್ಲೆಲ್ಲ ಸನ್ಮಾನ ಮಾಡಿದ್ರು. ಎಲ್ಲ ಮಾಡಿಸ್ಕೊಂಡು ಮತ್ತೆ ಇವಾಗ ನಮಗೆ ಕೈ ಕೊಟ್ಟಿದ್ದಾರೆ ಅವರು. ಮತ್ತೆ ಮಾರ್ಚಿಯಲ್ಲಿ 1,000 ರೂಪಾಯಿ ಬಜೆಟ್ನಲ್ಲಿ 1,000 ರೂಪಾಯಿ ತೆಗೆದ್ರು. ಅದರಲ್ಲೂ ಅಂಗನವಾಡಿ ಬಿಸಿ ಉಳಿದವ್ರಿಗೆ ಮಾತ್ರ 1,000 ರೂಪಾಯಿ ಬರ್ತಾ ಇದೆ. ಆಶಾಸ್ ಏನು ಮಾಡಿದಾರೋ ಗೊತ್ತಿಲ್ಲ, ಬರ್ತಾ ಇಲ್ಲ, ಅದನ್ನು ಕೊಡ್ತಾ ಇಲ್ಲ. 1,000 ರೂಪಾಯಿ ಕೊಡ್ತಾ ಇಲ್ಲ. 10,000 ರೂಪಾಯಿ ಗ್ಯಾರಂಟಿ ಯೋಜನೆಯಲ್ಲಿ ಮಾಡಿರೋದು ಅದನ್ನು ಕೊಟ್ಟಿಲ್ಲ. ಅದರಿಂದ ನಾವು ಈ ಹೋರಾಟ 31 ಜಿಲ್ಲೆಯಲ್ಲೂ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತಿಗೂ ನಮಗೆ ಏನು ಆಶ್ವಾಸನೆ ಕೊಟ್ಟಿಲ್ಲ ಅವರು. ಇವತ್ತೂ ಕೊಟ್ಟಿದ್ದಾರೋ ಇಲ್ವಾ ಇನ್ನ ಅಂತ ನಮಗೆ ಗೊತ್ತಿಲ್ಲ. ಬಟ್ ಆದ್ರೂ ನಾವು ಇಲ್ಲಿಗೆ ಈ 3 ದಿನದಲ್ಲಿ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದೀವಿ ಅನ್ಕೋಬೇಡಿ ಸಿದ್ದರಾಮಯ್ಯ ಸಾಹೇಬ್ರೆ. ಈ ಮುಂದಿನ ಹೋರಾಟ ಇನ್ನ ಜಾಸ್ತಿ ಇರುತ್ತೆ. ನಾವು ಎಷ್ಟು ಹೋರಾಟ ಮಾಡ್ತೀವೋ, ನಾವು ಹೋರಾಟದಿಂದನೇ ಪ್ರತಿಯೊಂದು ನಾವು ಗೆದ್ಕೊಂತೀವಿ ಅಂತ ಹೇಳಿಬಿಟ್ಟು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಸಿದ್ದರಾಮಯ್ಯ, ನಾವು ಹೆಣ್ಣು ಮಕ್ಕಳು 3 ದಿನ ಇಲ್ಲಿ ಹೋರಾಟ ಮಾಡ್ತಾ ಇದ್ರೆ ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಸರ್? ಏನು ಮಾಡಿಲ್ಲ, ಇನ್ನು ಮಾಡ್ತಾನೆ ಇಲ್ಲ ಅಂತ ಸಹ ಗ್ಯಾರಂಟಿ ಕೂಡ ಇಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳು ಅಂತಾರೆ. ನಮ್ದು ಗ್ಯಾರಂಟಿ ಕೊಟ್ಟಿದ್ದಾರೆ, ಆದ್ರೂ ನಮ್ಗೆ ಗ್ಯಾರಂಟಿ ಯೋಜನೆ ಮಾತ್ರ ಮಾಡಿಲ್ಲ. ಮಾಡ್ತಾರೆ ಇಲ್ಲ ಅಂತ ಆಶ್ವಾಸನೆ ಸಹ ಇದುವರೆಗೂ ನಮ್ಗೆ ಕೊಟ್ಟಿಲ್ಲ. 1,000 ರೂಪಾಯಿ ಜಾಸ್ತಿ ಮಾಡಿದೀವಿ ಅಂತ ಹೇಳಿದ್ರು. ಆ 1,000 ರೂಪಾಯಿ ಸಹ ಆಶಾ ಕಾರ್ಯಕರ್ತೆಯರಿಗೆ ಮಾಡಿಲ್ಲ. ಅದೇನ್ ಮನಸ್ಸಲ್ಲಿ ಇಟ್ಟಿದ್ದಾರೆ ಅಂತ ಸಹ ನಮ್ಗೆ ಗೊತ್ತಾಗ್ತಿಲ್ಲ. ಅಂಗನವಾಡಿ ಅವರಿಗೆ ಬಿಸಿ ಊಟದವ್ರಿಗೆ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ದಾರೆ, ಏನ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ಇಲ್ವಾ ಅಂತ ಸಹ ಅವ್ರು ಕಣ್ಬಿಟ್ಟು ನೋಡ್ತಾ ಇದ್ದಾರೆ ಇಲ್ಲ ಸಹ ಗೊತ್ತಾಗ್ತಿಲ್ಲ ನಮ್ಗೆ ಜಾಸ್ತಿ. ಇಷ್ಟು 3 ದಿನ ಗಂಡ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ರಾತ್ರಿ ಎಲ್ಲ ಇಲ್ಲಿ ಇದ್ದು ಮಳೆ ಬರ್ತಾ ಇದ್ರು ಸಹ ಆಶಾ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೊಟ್ಟೆ ಪಾಡ್ಗೋಸ್ಕರ ಮಾಡ್ತಾ ಇರೋದು. ಏನೋ ನಮಗೂ 4 ಕಾಸು ಬಂದ್ರೆ ಮನೆಯಾಗ ಆಗುತ್ತಲ್ಲ ಅಂತ ಅದು ಸಹ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. 5,000 ಏನ್ ಬರುತ್ತೆ ಅಂತ ಸರ್ ನಾವು ಹೇಳೋದು ಕರೆಕ್ಟ್ ಆಗಿ 5,000 ಒಂದ್ ಡೇಟ್ಗೂ ಸಹ ಸಿಗ್ತಿಲ್ಲ ಸರ್ ನಮ್ಗೆ ತಿಂಗಳು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ನಿರ್ಮಾಣ ಮಾಡಲು ಅಗತ್ಯ ಕ್ರಮಗಳೆಲ್ಲ ಈವರೆಗೂ ಕೈಗೊಂಡಿದ್ದು, ಇದೀಗ ದೊಡ್ಡಬಳ್ಳಾಪುರದಿಂದ ಜಿಲ್ಲಾಸ್ಪತ್ರೆ ದೂರವಾಗುವ ಆತಂಕ ಎದುರಾಗಿದೆ. ಸಾರ್ವಜನಿಕರಿಗೆ ಅತಿ ಮುಖ್ಯ ಮೂಲ ಸೌಕರ್ಯಗಳಲ್ಲಿ ಒಂದಾಗಿರುವ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಒತ್ತು ನೀಡಬೇಕು. ಆದರೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಮಂಜೂರಾಗಿ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ಮುದ್ರೆ ಬಿದ್ದು ಯೋಜನೆಯ ಬಜೆಟ್ ಮೊತ್ತವು ನಿಗದಿಯಾಗಿ ನಗರ ಭಾಗದಲ್ಲಿ ಯೋಜನೆಗಾಗಿ 9.38 ಗುಂಟೆ ಜಮೀನು ಮೀಸಲಿಟ್ಟು ಸಿಎಂ ಸಿದ್ದರಾಮಯ್ಯ ಅವರಿಂದ ಕಳೆದ ವರ್ಷ ದೇವನಹಳ್ಳಿಯಲ್ಲಿ ನಡೆದ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಗುದ್ದಲಿ ಪೂಜೆಗೊಂಡ
ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕೆ ಟೆಂಡರ್ ಕರೆದು ಕಾಮಗಾರಿ ಆರಂಭ ಮಾತ್ರ ಬಾಕಿ ಇತ್ತು. ಆದರೆ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸುವ ಹಂತದಲ್ಲಿರುವ ಜಿಲ್ಲಾಸ್ಪತ್ರೆ ತಾಲೂಕಿನಿಂದ ಕೈತಪ್ಪುವ ಆತಂಕ ಕಾಡುತ್ತಿದೆ. ಜಿಲ್ಲಾಸ್ಪತ್ರೆ ಉಳಿವಿಗಾಗಿ ತಾಲೂಕಿನ ಜನತೆ ಒಗ್ಗಟ್ಟಿನ ಮಂತ್ರ ಪಠಿಸುತ್ತಿದ್ದು ಜಿಲ್ಲಾಸ್ಪತ್ರೆ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. 2019-20 ಸಾಲಿನ ಬಜೆಟ್ನಲ್ಲಿ ತಾಲೂಕು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಕುರಿತು ಸರ್ಕಾರದಿಂದ ಘೋಷಣೆಯಾಗಿತ್ತು. ಬಳಿಕ 2023 ಮಾರ್ಚ್ನಲ್ಲಿ 167 ಕೋಟಿ ಬಜೆಟ್ ನಿಗದಿ ಮಾಡಿ ಒಟ್ಟು 2 ಕಂತಿನಲ್ಲಿ ಕಟ್ಟಡ ಕಾಮಗಾರಿಗೆ 103 ಕೋಟಿ ರು ಮತ್ತು 64 ಕೋಟಿ ರು ಸಿಬ್ಬಂದಿ ಮತ್ತು ಉಪಕರಣಗಳಿಗಾಗಿ ಎಂದು ಅನುದಾನ ಮೀಸಲಿಡಲಾಗಿತ್ತು. 2024ನೇ ಸಾಲಿನಲ್ಲಿ 50.10 ಕೋಟಿ ರು ಅನುದಾನ ಬಿಡುಗಡೆ ಅನುಮೋದನೆಯಾಗಿದೆ. ಈವರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿಲ್ಲ. ಸದ್ಯ ಜಿಲ್ಲಾಸ್ಪತ್ರೆ ಪರಿಷ್ಕೃತ ಬಜೆಟ್ 193 ಕೋಟಿ ರೂಪಾಯಿಯಾಗಿದೆ. 2019-20ನೇ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನಾಗಿ ಘೋಷಣೆ ಆಗಿತ್ತು. ಇದಾದ ನಂತರ 2023ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ 167 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದೇಶ ಸಂಖ್ಯೆ 14 CJM 2019 ಇದರ ಅಡಿಯಲ್ಲಿ 2023ನೇ ಇಸ್ವಿಯಲ್ಲಿ 167 ಕೋಟಿ, ಅದು 2 ಹಂತದಲ್ಲಿ 113 ಕೋಟಿ ಒಂದ್ಸತಿ ಬಿಲ್ಡಿಂಗ್ಗೆ, ಅದಾದ ನಂತರ ಮೂಲಭೂತ ಸೌಕರ್ಯ ಹಾಗೂ ಸಿಬ್ಬಂದಿಗೆ 54 ಕೋಟಿ 2 ಸ್ಟೇಜಲ್ಲಿ ಇದಕ್ಕೆ ಏನು ಅನುದಾನವನ್ನ ಮೀಸಲಿಟ್ಟಿದ್ರು ಸಭಾಧ್ಯಕ್ಷರೇ. ಇದು 9 ಎಕರೆ 38 ಜಾಗದಲ್ಲಿ ನೂತನವಾದಂಥ ಜಿಲ್ಲಾಸ್ಪತ್ರೆಯನ್ನ 2021ನೇ ಇಸ್ವಿಯಲ್ಲಿ ಜಾಗ ಗುರುತಿಸಿರುವಂಥದ್ದು. ಈಗಿರುವಂಥ ತಾಲೂಕು ಆಸ್ಪತ್ರೆ ಕೇವಲ 4 ಎಕರೆ 20 ಗುಂಟೆಯಲ್ಲಿ ಇರುವಂಥ ತಾಲೂಕು ಆಸ್ಪತ್ರೆ. ನಗರದ ಸಂಪರ್ಕ ಇರುವಂತಹ ಕಡೆ ಸಿದ್ದೇನಾಯಕನಹಳ್ಳಿ ಗ್ರಾಮದಲ್ಲಿ 10 ಎಕರೆ ಜಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ಜಾಗ ಒದಗಿಸಿರುವಂಥದ್ದು. ತಾಲೂಕಲ್ಲಿ ಈಗ ನಡೀತಾ ಇರುವಂತಹ ತಾಯಿ ಮಗು ಆಸ್ಪತ್ರೆ ಸರ್, ತಾವೂ ಭೇಟಿ ಕೊಟ್ಟಿದ್ದೀರಾ, ತಾವು ಬಂದಿದ್ದೀರಾ. ಈ ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು 11/3/2024ನೇ ಇಸ್ವಿಯಲ್ಲಿ, ಈಗಾಗಲೇ 1.5 ವರ್ಷ ಆಗಿದೆ ಸರ್, 11/3/2024ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ, ಮಾನ್ಯ ಸಚಿವರಾಗಿರುವಂತಹ ಜಿಲ್ಲಾ ಉಸ್ತುವಾರಿಗಳಂತ KH ಮುನಿಯಪ್ಪ ಸಾಹೇಬರು, ತಾವು ಮತ್ತು DCM ಸಾಹೇಬರು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ನೆರವೇರಿದೆ. ಜಿಲ್ಲಾಸ್ಪತ್ರೆಗೆಂದು ನಗರದ ಸಿದ್ದೇನಾಯಕನಹಳ್ಳಿ ಬಳಿ ಮೀಸಲಿಟ್ಟಿರುವ 9.38 ಗುಂಟೆ ಜಮೀನು ಬಳಿಯೇ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕ್ರಿಟಿಕಲ್ ಕೇರ್ ಯೂನಿಟ್ ಘಟಕ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ. ಇದೀಗ ಆರೋಗ್ಯ ಇಲಾಖೆಯಿಂದ ಕಟ್ಟಡ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಗುತ್ತಿಗೆದಾರನಿಗೆ ನೋಟಿಸ್ ನೀಡಲಾಗಿದೆ. ನಿಯಮಗಳ ಪ್ರಕಾರ ಜಿಲ್ಲಾಸ್ಪತ್ರೆ ಆವರಣದಲ್ಲಿಯೇ ಕ್ರಿಟಿಕಲ್ ಕೇರ್ ಯೂನಿಟ್ ಇರಬೇಕು ಎಂಬ ಷರತ್ತು ಇದೆ. ಕಟ್ಟಡ ಕಾಮಗಾರಿ ನಿಲ್ಲಿಸುವ ನೋಟಿಸ್ ನೀಡಿರುವುದು ಜಿಲ್ಲಾಸ್ಪತ್ರೆ ಕೈತಪ್ಪುವ ಮುನ್ಸೂಚನೆ ನೀಡುವಂತಾಗಿದೆ. ಜಿಲ್ಲಾಸ್ಪತ್ರೆ ಕುರಿತು ಇಂದು ವಿಧಾನಸಭಾ ಕಲಾಪದಲ್ಲಿ ಶಾಸಕ ಧೀರಜ್ ಮುನಿರಾಜು ಪ್ರಸ್ತಾಪ ಮಾಡಿದರು. ಇದಕ್ಕೆ ಉತ್ತರಿಸಿದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್, 193 ಕೋಟಿ ರು ವೆಚ್ಚದ ಜಿಲ್ಲಾಸ್ಪತ್ರೆ ಯೋಜನೆಯನ್ನ ಆರ್ಥಿಕ ಇಲಾಖೆಗೆ ರವಾನೆ ಮಾಡಿದೆವು. ಆದರೆ ಈವರೆಗೂ ತಾಯಿ ಮಗು ಆಸ್ಪತ್ರೆಯಲ್ಲಿಯೇ 100 ಬೆಡ್ಗಳ ಜೊತೆಗೆ ಇನ್ನೂ 100 ಬೆಡ್ಗಳನ್ನು ಹೆಚ್ಚಿಸಿ ಕ್ರಿಟಿಕಲ್ ಕೇರ್ ಯೂನಿಟ್ ಘಟಕವನ್ನು ಇಲ್ಲಿಯೇ ನಡೆಸುವ ಚಿಂತನೆಯೊಂದಿಗೆ CCUಗೆ ಸ್ಟಾಫ್ ಆರ್ಡರ್ ನೀಡಲಾಗಿತ್ತು. ಅವ್ರು ಹೇಳಿದಾಗೆ ಅವರೇನು ತಪ್ಪೇನು ಹೇಳಿಲ್ಲ, ಅವರು ಬಹುತೇಕ ಎಲ್ಲವನ್ನು ಸರಿಯಾಗಿ ಹೇಳಿದ್ದಾರೆ. ಧೀರಜ್ ಮುನ್ರಾಜ್ ಅವರು ಏನಂತೇಳಿ ಹಿಂದಿನ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು. ಆಮೇಲೆ ಈಗ ಅದಕ್ಕೆ ಪರಿಷ್ಕೃತ ಅಂದಾಜು ಏನಾಯಿತು ಅಂತ ಹೇಳಿದ್ರೆ 193 ಕೋಟಿ ರೂಪಾಯಿ ಆಯಿತು ಈ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಅಂತ. ತದನಂತರ ಏನಾಯಿತು ಅಂತ ಹೇಳಿದ್ರೆ ಇಷ್ಟು ಬೃಹತ್ ಮೊತ್ತ ಆಯ್ತಿದ್ದು. ನಾವು ಅಲ್ಲಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ಅನುಮೋದನೆಯಾಗಿ ಗುದ್ಲಿ ಪೂಜೆನೂ ಮಾಡಿದ್ದು. ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು. ಆ ಆಡಳಿತಾತ್ಮಕ ಅನುಮೋದನೆ ಆಗಿದ್ದಕ್ಕೋಸ್ಕರ ಅಲ್ಲಿ ದೇವನಹಳ್ಳಿಯಲ್ಲಿ ದೊಡ್ಡ ಸಭೆ ಆದಾಗ ಮುಖ್ಯಮಂತ್ರಿಗಳು ಹಲವಾರು ಕಾಮಗಾರಿಗಳನ್ನು ಶುರು ಮಾಡಿದಾಗ ಇದಕ್ಕೂ ಕೂಡ ಅವರು ಮಾಡಿದ್ದಾರೆ. ಅವತ್ತಿನ ದಿವಸ KH ಮುನಿಯಪ್ಪ ಸಾಹೇಬರು, ಅವರು ಉಸ್ತುವಾರಿ ಸಚಿವರು, ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯಿತು, ಅವಾಗ ಮಾಡಿದ್ದಾರೆ. ಆದರೆ ನಂತರ ಏನಾಯಿತು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಸ್ತಾವನೆ ಆರ್ಥಿಕ ಇಲಾಖೆ ಕಳಿಸಿದಾಗ ಇಷ್ಟು ದೊಡ್ಡ, ಯಾಕಂದರೆ ಅಲ್ಲಿ ಈಗಾಗಲೇ 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಇದೆ ಮತ್ತು MCH ಆಸ್ಪತ್ರೆ ಇದೆ, ಮತ್ತು ಈಗ ಕ್ರಿಟಿಕಲ್ ಕೇರ್ ಬ್ಲಾಕ್ ಇನ್ನೊಂದು 50 ಬೆಡ್ಡನ್ನು ನೀವು ಇನ್ನೊಂದು ಕಡೆ ನಿರ್ಮಾಣ ಮಾಡ್ತಾ ಇದ್ದೀರಾ. ಇನ್ನೂ ಇದಕ್ಕೆ ಪ್ರತ್ಯೇಕವಾಗಿ ಇನ್ನೊಂದು 250 ಬೆಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅದರ ಒಂದು ಅವಶ್ಯಕತೆ ಎಷ್ಟಿದೆ. ಯಾಕಂದರೆ ಹಣಕಾಸು ಇಷ್ಟೊಂದು ನಾವು ಖರ್ಚು ಮಾಡೋದು, ಬಿಲ್ಡಿಂಗ್ಗಳು ಕಟ್ಟೋದು ಮುಖ್ಯ ಅಲ್ಲ, ಅದು ಸರಿಯಾದ ರೀತಿಯಾಗಿ ಸಿಬ್ಬಂದಿ, ಡಾಕ್ಟ್ರುಗಳು ಎಲ್ಲ ಉಪಯೋಗಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ.
ಅದಕ್ಕೋಸ್ಕರ ಇದನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನಾವು ಹೇಳೋದಕ್ಕೋಸ್ಕರ ನಾವೇನು ಮಾಡೋದು, ಇರುವಂಥ ತಾಲೂಕು ಆಸ್ಪತ್ರೆ 100 ಬೆಡ್ ಇದೆ, ಅದಕ್ಕೆ ಇನ್ನೊಂದು 100 ಬೆಡ್ ಸೇರಿಸಿ ಅದನ್ನು 200 ಬೆಡ್ ಮಾಡಿ, ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಹೊರಗಡೆ ಇದೆ ಅದನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡ್ರೆ ಹೇಗೆ ಆಗ್ಬೋದು ಅಂತ ಒಂದು ಸ್ಟಾಪ್ ಆರ್ಡರ್ ಕೊಟ್ಟಿದ್ದು. ಈಗ ಆ ಸ್ಟಾಪ್ ಆರ್ಡರ್ ತೆರವುಗೊಳಿಸಿದ್ದೇವೆ. ಅದನ್ನು ಮಾಡಿ ಅಂತ ಹೇಳಿದ್ದೀವಿ. ಆ ಕಾಮಗಾರಿ ಮುಂದುವರಿತದೆ, ಅದೇನು ಈಗ ನಿಲ್ಸೋಕ್ಕೆ ಹೋಗೋದಿಲ್ಲ. ಇದಕ್ಕೆ ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತ ನಾವೊಂದು ಯೋಚನೆ ಮಾಡಿ, ಯಾಕಂದರೆ ಫೈನಾನ್ಷಿಯಲ್ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ, ಅದು ಸರಿಯಾದ ರೀತಿಗೆ ಖರ್ಚಾಗಬೇಕು ಅಂತ ಒಂದು ಉದ್ದೇಶ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಣಕಾಸನ್ನು ಖರ್ಚು ಮಾಡುವುದು ದೊಡ್ಡದಲ್ಲ, ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇರುವ ಆಸ್ಪತ್ರೆಯಲ್ಲಿಯೇ ಇದನ್ನು ಜೋಡಿಸಿ ಅನುಕೂಲ ಮಾಡಿ ಖರ್ಚು ಉಳಿಸುವ ಬಗ್ಗೆ ಚಿಂತಿಸಲಾಗಿತ್ತು. ಇದೀಗ ಜಿಲ್ಲಾ ಮಂತ್ರಿ KH ಮುನಿಯಪ್ಪ ಮತ್ತು ಶಾಸಕ ಧೀರಜ್ ಮುನಿರಾಜು ಅವರು ಪ್ರತ್ಯೇಕ ಜಾಗವಿದೆ ಅಲ್ಲೇ ಮಾಡಿ ಎನ್ನುತ್ತಿದ್ದಾರೆ. ಹೀಗಾಗಿ ಎರಡೂ ಪ್ರಸ್ತಾವನೆಯನ್ನ ಆರ್ಥಿಕ ಇಲಾಖೆಗೆ ರವಾನೆ ಮಾಡಲಾಗಿದೆ. ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳೊಂದಿಗೆ ಸಭೆ ಮಾಡಿ ತೀರ್ಮಾನ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಈ ಮೂಲಕ ಜಿಲ್ಲಾಸ್ಪತ್ರೆ ಯೋಜನೆಗೆ ಸ್ಪಷ್ಟತೆ ಸಿಗದಂತಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರೆಡ್ಡಿಕೆರೆ ಕ್ರಾಸ್ ಬಳಿ ಕೂಲಿಕಾರರನ್ನು ತುಂಬಿಕೊಂಡು ಹೋಗುತ್ತಿದ್ದ ಆಟೋ ಪಲ್ಟಿಯಾಗಿ ಹಲವರಿಗೆ ಗಾಯಗಳಾಗಿದೆ. ಕೂಲಿಕಾರರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿ ಹೊರವಲಯದ ರೆಡ್ಡಿಕೆರೆ ಕ್ರಾಸ್ ಬಳಿ ಆಟೋ ಪಲ್ಟಿಯಾಗಿ ಹಲವು ಕೂಲಿಕಾರರು ಗಾಯಗೊಂಡಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಗಾಯಗೊಂಡವರನ್ನ ಜಿಲ್ಲಾಲಪಲ್ಲಿಯ ಕೂಲಿ ಕಾರ್ಮಿಕರು ಎಂದು ಗುರುತಿಸಲಾಗಿದೆ. ಎಂದಿನಂತೆ ಇಂದು ಬೆಳಗ್ಗೆ ಸ್ವಗ್ರಾಮದಿಂದ ಬಾಗೇಪಲ್ಲಿ ಆಟೋದಲ್ಲಿ ಆಚಿಪಲ್ಲಿ, ಮೊಟಕಪಲ್ಲಿ, ಜಿಲಕರಪಲ್ಲಿ ಸೇರಿದಂತೆ ವಿವಿಧೆಡೆ ರೈತರ ಜಮೀನುಗಳಲ್ಲಿ ಕಳೆ ತೆಗೆಯುವುದು, ಬೆಳೆ ಕಟಾವು ಸೇರಿದಂತೆ ನಾನಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಬದುಕಿಗಾಗಿ ನಿತ್ಯವೂ ಕೂಲಿಗೆ ಹೋಗ್ತಿದ್ರ. ಇಂದು ಬೆಳಗ್ಗೆ 10ಕ್ಕೂ ಹೆಚ್ಚು ಮಂದಿ ಕೃಷಿ ಕೂಲಿಕಾರರನ್ನ ತುಂಬಿಕೊಂಡು ಹೋಗ್ತಿದ್ದ ಆಟೋಗೆ ಪಟ್ಟಣ ಸಮೀಪ ರೆಡ್ಡಿಕೆರೆ ಬಳಿ ನಾಯಿ ಅಡ್ಡ ಬಂದಿದೆ. ನಾಯಿಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಲು ಹೋಗಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ರಸ್ತೆ ಬದಿಯ ಹಳ್ಳಕ್ಕೆ ಬಿದ್ದು ಹಲವರಿಗೆ ಗಾಯಗಳಾಗಿವೆ. ತಕ್ಷಣ 108 ಆಂಬ್ಯುಲೆನ್ಸ್ ನೆರವಿನೊಂದಿಗೆ ಗಾಯಾಳುಗಳನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082.
7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನು ವಜಾಗೊಳಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ನಿಲುವು ವಿರೋಧಿಸಿ ಮತ್ತು ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ನಂಜನಗೂಡು ತಾಲೂಕಿನ ನಾಯಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ಖಾಸಗಿ ಬಸ್ ನಿಲ್ದಾಣದ ಅಂಬೇಡ್ಕರ್ ವೃತ್ತದ ಬಳಿ ಸಚಿವ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಜಣ್ಣನವರು 45 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದಿದ್ದಾರೆ. ಅವರನ್ನ ಏಕಾಏಕಿ ಸರಿಯಾದ ರೀತಿ ಕಾರಣ ನೀಡದೆ ವಜಾ ಮಾಡಿರುವುದು ಖಂಡನಾರ್ಹವಾಗಿದೆ ಎಂದು ಆರೋಪಿಸಿದ್ರು. ಸಹಕಾರ ಧುರೀಣರು ಮಾಜಿ ಸಚಿವರಾದಂಥ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿರೋದ್ರಿಂದ ಇವತ್ತು ನಮ್ಮ ತಾಲೂಕು ನಾಯಕರ ಸಂಘ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆದರೆ ಇವತ್ತು ಈ ಜನ ಸಾಕಾಗೋದಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಇದು ಖಂಡಿಸಬೇಕಾಗುತ್ತೆ. ಇವತ್ತು ಏನು ರಾಜಣ್ಣನವ್ರನ್ನ ಒಬ್ಬರಿಗೆ ಅನ್ಯಾಯ ಆಗಿರೋದಲ್ಲ, ಇಡೀ ನಮ್ಮ ನಾಯಕ ಸಮಾಜಕ್ಕೆ ಕೂಡ ಇದು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಜನಾಂಗದ ಶೋಷಿತರ ಹಿಂದುಳಿದವರ ಮತಗಳಿಂದ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ನಮ್ಮ SC STಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ವಿಷಾದನೀಯ. ಇವತ್ತು ನೋಡಿರ್ಬೋದು, ನಾವು ಎಚ್ಚೆತ್ಕೋಬೇಕಾಯ್ತು. 28,000 ಕೋಟಿ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಹಣನೇ ಅವರು ದುರುಪಯೋಗ ಪಡಿಸ್ಕೊಂಡ್ರು. ಆವಾಗಲೇ ನಮ್ಮ ಜನ ಎಚ್ಚೆದ್ದು ಇವತ್ತು ಹೋರಾಟ ಮಾಡಿದರೆ ನಮ್ಗೆ ಈ ಸ್ಥಿತಿ ಬರ್ತಿರಲಿಲ್ಲ. ಇವತ್ತು ಅದನ್ನೆಲ್ಲ ಸಹಿಸ್ಕೊಂಡ ಪರಿಣಾಮ ಇವತ್ತು ರಾಜಣ್ಣನವ್ರನ್ನ ಕಿತ್ತು ಇವತ್ತು ವಜಾ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನೀವು ನೋಡಿರ್ಬೋದು ಈ ಷಡ್ಯಂತ್ರ ಏನೋ ನಡೀತಾ ಇದೆ ರಾಜ್ಯದಲ್ಲಿ. ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಆದಾಗ ಅದನ್ನು ತಪ್ಪಿತಸ್ಥರು ಬಿಟ್ಟು ಆ ದುಡ್ಡನ್ನ ತಗೊಬಂದು ನಮ್ಮ ಜನಾಂಗ ಶ್ರೀರಾಮುಲವ್ರನ್ನ ಸೋಲಿಸಿ ನಮ್ಮ ಜನಾಂಗದಂಥ ನಾಗೇಂದ್ರ ಅವ್ರನ್ನ ಇವತ್ತು ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಹಿಂದುಳಿದ ವರ್ಗದ ಜನಾಂಗವನ್ನ ಮಟ್ಟ ಹಾಕುವ ಹುನ್ನಾರ ನಡೆದಿದೆ. ಗೌರವಯುತವಾಗಿ ಕರೆದು ಮಾತನಾಡಿ ರಾಜೀನಾಮೆ ಪಡೆದಿದ್ರೆ ಇಷ್ಟೊಂದು ನೋವಾಗುತ್ತಿರಲಿಲ್ಲ. ವಜಾ ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ. ರಾಜಣ್ಣನವರ ರಾಜಕೀಯ ಏಳಿಗೆ ಸಹಿಸದ ಇತ ಶತ್ರುಗಳ ಧೋರಣೆಗೆ ಬಲಿಪಶುವಾಗಿದ್ದಾರೆ. ಈ ವಿಷಯವಾಗಿ ರಾಜ್ಯದಾದ್ಯಂತ ನಾಯಕ ಸಮುದಾಯ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ನಾಗೇಂದ್ರ ಅವರನ್ನ ರಾಜೀನಾಮೆ ಪಡೆದು ಬಲಿಪಶು ಮಾಡಿದ್ರ. ಇನ್ನಾದರೂ ಮುಂದಿನ ದಿನಗಳಲ್ಲಿ ನಾಯಕ ಸಮಾಜ
ಎಚ್ಚೆತ್ತುಕೊಳ್ಳಬೇಕಿದೆ. ನಮಗೆ ರಾಜಕೀಯ ಉಳಿವಿಗಾಗಿ ನಾಯಕ ಸಮಾಜ ಒಗ್ಗಟ್ಟಿನಿಂದ ಖಂಡಿಸಿ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಎಂದರು. ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಈ ಹಿಂದೆಯೂ ಬಿಜೆಪಿಯಲ್ಲಿ ಶ್ರೀರಾಮುಲು ಅವರಿಗೆ ಉಪಮುಖ್ಯಮಂತ್ರಿ ಮಾಡುವುದಾಗಿ ಭರವಸೆ ನೀಡಿ ಅವರಿಗೆ ಅದನ್ನು ಕೂಡ ನೀಡಲಿಲ್ಲ. ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ನಾಯಕ ಸಮುದಾಯದ ಮುಖಂಡರು ಎಚ್ಚರಿಕೆ ನೀಡಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚಗಾನಪಲ್ಲಿಯಲ್ಲಿ ಮೊಹರಂ ಆಚರಣೆ ನಡೆಯುತ್ತಿದ್ದು, ಕಳೆದ 13 ವರ್ಷಗಳಿಂದ ಇಲ್ಲಿ ಮೊಹರಂ ಆಚರಣೆ ನಡೆದಿಲ್ಲ. ವಿವಿಧ ಕಡೆ ಮೊಹರಂ ಆಚರಣೆ ನೋಡಿದ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಮೊಹರಂ ಒಗ್ಗಟ್ಟಾಗಿ ಮಾಡಬೇಕೆಂದು ನಿರ್ಣಯಿಸಿ ಈ ವರ್ಷ ಮತ್ತೆ ಆರಂಭಿಸಿದ್ದಾರೆ. ವರ್ಷಗಳಿಂದ ಹಬ್ಬ ನಡೆದಾಗ ಗಂಡಸರು ತಮಟೆ ಸದ್ದಿಗೆ ಸ್ಟೆಪ್ ಹಾಕ್ತಿದ್ರ. ಆದರೆ ಈ ವರ್ಷ ಚಿಕ್ಕ ಮಕ್ಕಳು ತಮಟೆ ಹಿಟ್ಟಿಗೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತ. ಇನ್ನು ಗ್ರಾಮದ ಯುವಕರು ಹೆಜ್ಜೆ ಕುಣಿತ, ಶ್ರೀರಾಮ ಲಕ್ಷ್ಮಣ ವೇಷ, ಹೆಣ್ಣಿನ ವೇಷ, ಗಂಗಮ್ಮನ ವೇಷ ಸೇರಿದಂತೆ ಇತರೆ ವೇಷಭೂಷಣಗಳ ಗಮನ ಸೆಳೆದವ. ಇಂದು ಗುರುವಾರ ಸಂಜೆ ಹಸ್ತಗಳ ಮೆರವಣಿಗೆ ವಿಜೃಂಭಣೆಯಿಂದ ಜನಸಾಗರದಲ್ಲಿ ನಡೆದು ಗ್ರಾಮದ ಹೊರವಲಯದಲ್ಲಿ ವಿಸರ್ಜಿಸಲಾಯಿತು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ದೊಡ್ಡಶೆಟ್ಟಿಕೆರೆ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಸುತ್ತಮುತ್ತಲ ಪರಿಸರ ನಾಶವಾಗಲಿದೆ ಎಂದು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ ಆತಂಕ ವ್ಯಕ್ತಪಡಿಸಿದರು. ಕಲ್ಲು ಗಣಿಗಾರಿಕೆ ಅನುಮತಿ ವಿರೋಧಿಸಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಮುಂಭಾಗ ತುರುವೇಕೆರೆ, ದೊಡ್ಡಶೆಟ್ಟಿಕೆರೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮೀಜಿ, ಗಣಿಗಾರಿಕೆ ಗುರುತಿಸಿರುವ ಪ್ರದೇಶದ ಸಮೀಪವೇ ಇತಿಹಾಸ ಪ್ರಸಿದ್ಧ 12ನೇ ಶತಮಾನದ ಶ್ರೀರಂಗನಾಥ ಸ್ವಾಮಿ ಬೆಟ್ಟ, ಆದಿಚುಂಚನಗಿರಿ ಕ್ಷೇತ್ರ ಮತ್ತು ಜೋಡುಗಟ್ಟೆ ಮಹದೇಶ್ವರ ಸ್ವಾಮಿ ದೇವಾಲಯ ಸೇರಿ ರಾಷ್ಟ್ರೀಯ ಮಟ್ಟದ ನವಿಲು ಧಾಮವಿದ್ದು ಅನೇಕ ರೈತರು ತಮ್ಮ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಎಂದರು. ನಮ್ಮ ಊರಿನಲ್ಲಿ ಅಂದ್ರೆ ಮಾಯಸಂದ್ರದ ಹೋಬಳಿಯಲ್ಲಿರುವಂತಹ ದೊಡ್ಡಶೆಟ್ಟಿಕೆರೆಯಲ್ಲಿ ಹತ್ತಿರದ ತೆಗೆಯುವಂತಹ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರ ಇದೆ. ಒಂದು ಕಡೆ ಆದಿಚುಂಚನಗಿರಿ ಸಂಸ್ಥಾನ ಮಠ, ಮತ್ತೊಂದು ದೊಡ್ಡಶೆಟ್ಟಿಕೆರೆಯ ರಂಗನಾಥ ಸ್ವಾಮಿ ಮತ್ತು ಮಹದೇಶ್ವರ ದೇವಸ್ಥಾನಗಳಿರುವುದರಿಂದ ಗಣಿಗಾರಿಕೆ ಎಂಬುದೊಂದು ಯಾವ ದೃಷ್ಟಿಯಿಂದ ಮಾಡ್ತಾರೋ, ಯಾರಿಗೆ ಲಾಭ ಆಗೋದಕ್ಕೆ ಮಾಡ್ತಾರೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಖಂಡಿತವಾಗಿ ಈ ಭಾಗದಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಖಂಡಿತವಾಗಿ ಒಂದು ಕಡೆ ಅವಕಾಶ ಇಲ್ಲ, ಮತ್ತೊಂದು ಕಡೆ ಮಯೂರವನ ಇರೋದ್ರಿಂದ ಭೂಮಿ ಹೆಚ್ಚು ಕಂಪನ ಆಗ್ತಾ ಇರೋದ್ರಿಂದ ನವಿಲುಗಳಿಗೆ, ಮಯೂರಗಳಿಗೆ, ಅದು ಮಯೂರವನ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಾಗಿದ್ದ ಕಾರಣ ತುಂಬಾ ನವಿಲುಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅವುಗಳ ತೊಂದರೆ ಆಗದ ದೃಷ್ಟಿಯಿಂದ ಖಂಡಿತವಾಗಿ ಇಲ್ಲೇನು ಮೈನ್ಸ್ ನಡೆಸಬೇಕು ಅಂತ ಹೊರಟಿದ್ದಾರೆ ಗಣಿಗಾರಿಕೆ, ಅದನ್ನು ನಿಲ್ಲಿಸಲೇಬೇಕು. ಅದು ಊರವರೆಲ್ಲರ
ಆಗ್ರಹ ಆಗಿದೆ. ಈಗ ಚೌಧರಿ ಅವರು ಮಾತನಾಡಿದಂಗೆ ಎಲ್ಲ ರೀತಿಯಿಂದಲೂ ಅದು ಖಂಡಿತವಾಗಿ ನಿಲ್ಲಬೇಕು. ಅದು ಜನತೆಗೆ ಮತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಖಂಡಿತ ಇದರತ್ತ ಸರ್ಕಾರ ಗಮನ ಹರಿಸಬೇಕು. ಕಲ್ಲು ಗಣಿಗಾರಿಕೆ ಅನುಮತಿ ನೀಡಿದರೆ ಪರಿಸರದ ನಾಶದ ಜೊತೆಗೆ ಇತಿಹಾಸ ಪ್ರಸಿದ್ಧ ದೇವಾಲಯಗಳು, ರೈತರು, ಗ್ರಾಮಸ್ಥರಿಗೆ ಶಬ್ದ ಮತ್ತು ವಾಯುಮಾಲಿನ್ಯದಿಂದ ತತ್ತರಿಸಲಿದ್ದಾರೆ. ಇದರಿಂದ ಆರೋಗ್ಯಕ್ಕೆ ಮತ್ತು ಜೀವನಕ್ಕೆ ಬಹಳ ತೊಂದರೆಗಳಾಗಲಿದ್ದು, ಕೂಡಲೇ ಸರ್ಕಾರ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿದ್ರು. ಗ್ರಾಮಸ್ಥರ ಪರವಾಗಿ ತುರುವೇಕೆರೆ ತಾಲೂಕು ದಂಡಾಧಿಕಾರಿ ಕುಂಜಿ ಅಹಮದ್ ಅವರಿಗೆ ಮನವಿ ಸಲ್ಲಿಸಿದ್ರು. ಸುರೇಶ್ ಬಾಬು ಎಂ, ಸಿಟಿವಿ ನ್ಯೂಸ್, ತುರುವೇಕೆರೆ. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಹಸೀಲ್ದಾರ್ ಕಚೇರಿ ಆವರಣದ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಮಾಲೆ ಸಮರ್ಪಿಸಿ ಪಟ್ಟಣದ ವರದ ಬಾಲಾಂಜನೇಯ ಸ್ವಾಮಿ ದೇವಾಲಯದಿಂದ ಮುಳುಬಾಗಿಲು ವೃತ್ತದವರೆಗೂ ಬೈಕ್ ರ್ಯಾಲಿ ನಡೆಸಲಾಯಿತು. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಶ್ರೀನಿವಾಸಪುರದಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಕೆಎನ್ ವೇಣುಗೋಪಾಲ್ ರೆಡ್ಡಿ ಮಾತನಾಡಿ, ದೇಶವನ್ನ ಹಗಲಿರುಳು ಸೈನಿಕರು ಕಾಯುತ್ತಿದ್ದಾರೆ. ಅವರಿಗೆ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 3 ದಿನಗಳ ಕಾಲ ಪ್ರತಿಯೊಬ್ಬರ ಮನೆ ಮೇಲೆ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ದೇಶಪ್ರೇಮ ಮೆರೆಯಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಭಾರತ ಪ್ರಜೆ ಆದ್ಯ ಕರ್ತವ್ಯವಾಗಬೇಕು ಎಂದರು. ಈ ದಿನ ನಾವು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ. ಇದಕ್ಕೆ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರ ಮನೆಯ ಮೇಲೂ ಭಾರತ ಧ್ವಜ ಆರಿಸಬೇಕು ಅಂತೇಳಿ ಎಲ್ರಿಗೂ ಸಲಹೆ ಕೊಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದ ಸ್ವತಂತ್ರ ನಮ್ಮ ಕೈಯಲ್ಲೇ ಇಟ್ಕೋಬೇಕು. ನಮ್ಮ ಈ ಒಂದು ಭಾರತವನ್ನು ಯಾವಾಗಲೂ ಒಂದು ಹೆಚ್ಚಿನ ಒಂದು ಪರಾಕ್ರಮದಿಂದ ಭಾರತ ಸಾಧನೆ ಸಾಧಿಸಬೇಕು. ಅನೇಕ ನೇತಾರರು ಭಾರತಕ್ಕೆ ಸ್ವತಂತ್ರ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಜನ ಉಗ್ರಗಾಮಿಗಳಿದ್ದಾರೆ, ಮಂದಗಾಮಿಗಳಿದ್ದಾರೆ. ಅವರೆಲ್ಲರ ಒಂದು ಪ್ರತಿಫಲ ನಮಗೆ ಸ್ವತಂತ್ರ ದಕ್ಕಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಅಂಬೇಡ್ಕರ್ ಅವರು ರಚನೆ ಮಾಡಿರುವ ಸಂವಿಧಾನದಿಂದ ಇಂದು ಬದುಕು ಕಟ್ಟಿಕೊಳ್ಳುತ್ತಿದ್ದು, ಅವರ ಆಶಯಕ್ಕೆ ಗೌರವ ಸಲ್ಲಿಸಬೇಕಿದೆ ಎಂದರು. ತಾಲೂಕು ಅಧ್ಯಕ್ಷ ರೋಣೂರು RN ಚಂದ್ರಶೇಖರ್ ಮಾತನಾಡಿ, ಪ್ರತಿಯೊಬ್ಬರ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಿಸಬೇಕೆಂದು ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಆದೇಶದಂತೆ ದೇಶಪ್ರೇಮ ತೋರಿಸಲು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ಹಾರಿಸಬೇಕು ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೆಲ ತಿಂಗಳಿಂದ ನಂಜನಗೂಡಿನ ಕಂದಾಯ ಇಲಾಖೆಯಲ್ಲಿ ರೈತರ ಕೆಲಸಗಳು ಸಂಪೂರ್ಣ ಕುಂಠಿತವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ರೈತರ ಪಾಲಿಗೆ ಸರ್ಕಾರ ಸತ್ತೋಗೋದಲ್ಲಪ್ಪ. ರೈತರ ಸಮಸ್ಯೆ ಕೇಳಲ್ವಲ್ಲಪ್ಪ. ರೈತರ ಸಮಸ್ಯೆ ಕೇಳದ ಭೂಗಳ್ಳರು ಮತ್ತು ಹಣ ಉಳ್ಳವರ ಕೆಲಸಗಳು ತ್ವರಿತವಾಗಿ ನಡೆಯುತ್ತಿವೆ. ರೈತರ ಕೆಲಸಗಳು ಕುಂಠಿತವಾಗಿವೆ ಎಂದು ಆರೋಪಿಸಿ ನಂಜನಗೂಡಿನಲ್ಲಿ ಇಂದು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನಿರ್ಲಕ್ಷ್ಯದಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ ಎಂದು ಆರೋಪಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್, ತಾಲೂಕು ಅಧ್ಯಕ್ಷ ಸತೀಶ್ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸಾಕಷ್ಟು ಬಾರಿ ಸ್ಥಳೀಯ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಅವರ ಗಮನಕ್ಕೆ ಸಮಸ್ಯೆಗಳ ಬಗ್ಗೆ ತಿಳಿಸಲಾಗಿದೆ. ಯಾವುದೇ ರೈತರ ಸಮಸ್ಯೆ ಪರಿಹರಿಸುವಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಭೂಗಳ್ಳರು ಮತ್ತು ಹಣ ಉಳ್ಳವರ ಕೆಲಸಗಳು ಮಿನಿ ವಿಧಾನಸೌಧದ ತಹಸೀಲ್ದಾರ್ ಕಚೇರಿಯಲ್ಲಿ ಲೀಲಾಜಾಲವಾಗಿ ನಡೆಯುತ್ತಿವೆ. ರೈತರ ಕೆಲಸಗಳಿಗೆ ಸ್ಪಂದಿಸದ ತಾಲೂಕು ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ವಿರುದ್ಧ ರಾಜ್ಯ ಸರ್ಕಾರ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ಇವತ್ತು ನೋಡಿ, ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ನಾವು ಇಲ್ಲಿ ಕೂತಿದ್ದೀವಿ. ಈ ಹಿಂದೆಯಿಂದಲೂ ನಾವು 2 ವರ್ಷ ಆಯಿತು. ಹಲವಾರು ಜ್ವಲಂತ ಸಮಸ್ಯೆಗಳಿದೆ. ನೀರಾವರಿ ಸಮಸ್ಯೆ ಇರ್ಬೋದು, ಕಂದಾಯ ಖಾತೆ ಪೋಡಿ ಮಾಡೋಂಥದ್ದು ಇರ್ಬೋದು. ಇನ್ನು ನೋಡಿ, ಸರ್ಕಾರದ ಜಮೀನನ್ನ ಉಳಿಸಬೇಕಾಗದ್ದು ಇವ್ರ ಕರ್ತವ್ಯ. ನಮಗೆ ಸಂಬಳ ಇಲ್ಲ, DA ಇಲ್ಲ, TA ಇಲ್ಲ, ಏನೂ ಇಲ್ಲ. ಸರ್ಕಾರದ ಆಸ್ತಿಯನ್ನು ಉಳಿಸಿ ಅಂತ ನಾವು ಹೋರಾಟ ಮಾಡಿದ್ರು ಇವರು ಸರ್ಕಾರದ ಆಸ್ತಿಯನ್ನು ಉಳಿಸ್ತಾ ಇಲ್ಲ. ಒತ್ತುವರಿಗಳನ್ನ ಯಾರೋ ರಾಜಕಾರಣಿಗಳ ಹಿಂಬಾಲಕರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಮತ್ತು ಈ ದರ್ಖಾಸ್ತು ಜಮೀನುಗಳಿಗೆ ಇವತ್ತವರೆಗೂ ಅವರು ಹಕ್ಕುಪತ್ರವನ್ನು ಕೊಡ್ತಾ ಇಲ್ಲ.
ದರಖಾಸ್ತು ಈ ಹಿಂದೆ ಮಂಜೂರಾಗದೆ ಆಯಾ ಸ್ಥಳದಲ್ಲಿ ಅವರೇ ಅದೇ ನಂಬರ್ಗೆ ಇನ್ನೊಂದು ಸತಿ ಬೇರೆಯವರಿಂದ ಇದನ್ನು ತಗೊಂಡು ಏನು ದರಖಾಸ್ತು ಅರ್ಜಿ ತಗೊಂಡು ಇದು ವ್ಯವಸ್ಥೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಬ್ಬ ಭೂ ಮಾಫಿಯಾದವನಿಗೆ ದರಖಾಸ್ತು ಮಂಜೂರು ಆಯ್ತದೆ ಮತ್ತು ಅವನಿಗೆ ಖಾತೆ ಪೋಡಿ ಎಲ್ಲವೂ ಆಯ್ತದೆ. ಇಲ್ಲಿ ನೈಜವಾಗಿ ಉಳ್ತಾ ಇರ್ತಕ್ಕಂಥ ರೈತರಿಗೆ ಖಾತೆನೂ ಆಯ್ತಾ ಇಲ್ಲ, ಪೋಡಿನೂ ಆಯ್ತಾ ಇಲ್ಲ. ರಾಜಕೀಯ ಹಿಂಬಾಲಿಕರಿಗೆ ಮಾತ್ರ ಆಯ್ತಾ ಇದೆ, ದುಡ್ಡು ಕೊಟ್ಟವ್ರಿಗೆ ಆಯ್ತಾ ಇದೆ. ದುಡ್ಡಿಲ್ಲದೆ ಇರೋ ಬಡವರು, ಹಾಗಾದರೆ ನಾವು ಬಡವರಾಗೇ ಇರಬೇಕಾ? ನಮಗೇನು ಆಗದೇ ಬೇಡವಾ? ಸವಲತ್ತುಗಳೇ ಕೊಡೋದು ಬೇಡವಾ? ಈ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಿರೋದು ತಪ್ಪ? ಓಲಿ ಒಂದೇ ಸತಿ ನೀವೆಲ್ಲರೂ ನಮ್ಮನ್ನು ಬಡವ್ರನ್ನ ರೈತರನ್ನ ನೇನಾಗಿ ಸಾಯಿಸ್ಬಿಡಿ, ಹಂಗಾದ್ರೂ ಮಾಡಿ. ನಾವು ಈ ವ್ಯವಸ್ಥೆಯಲ್ಲಿ ಬದುಕಿರೋದಕ್ಕಿಂತ, ಈ ಥರ ಗುಲಾಮಗಿರಿಯಲ್ಲಿ ಇರೋದಕ್ಕಿಂತ ನಾವು ಸಾಯೋದೇ ಮೇಲು ಅಂತಕ್ಕಂಥದ್ದೇ ನಮಗೆ ಒಂಥರ ಮನಸ್ಥಿತಿ ಉಂಟಾಗ್ಬಿಟ್ಟದೆ. ಆದ್ದರಿಂದ ಈ ಕೂಡಲೇ ಈ ತಹಶೀಲ್ದಾರ್ನ ವರ್ಗಾವಣೆ ಮಾಡಬೇಕು ಮತ್ತು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಇಮ್ಮವರಗು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಕೂಡಲೇ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರನ್ನ ವರ್ಗಾವಣೆಗೊಳಿಸಬೇಕು ಎಂದು ಆಗ್ರಹಿಸಿ ರಾಜ್ಯ ಸರ್ಕಾರ ಮತ್ತು ನಂಜನಗೂಡು ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರ ಕೆಲಸಗಳು ನಡೆಯುವವರೆಗೆ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸಲಾಗುವುದು. ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರ ಕಾನೂನಂತೆ ಕಾನೂನು, ಆಫೀಸ್ ಅಂತೆ ಆಫೀಸು, ಎಲ್ಲಿಯ ತನಕ ಹೋರಾಟ? ರೈತ ವಿರೋಧಿ ಸರ್ಕಾರಕ್ಕೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಪಲ್ಲಿಯ ಶಾಲೆಯಲ್ಲಿ ಯುಕೆಜಿಯಿಂದ 8ನೇ ತರಗತಿಯವರೆಗೂ 120 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು 4 ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸರ್ಕಾರಿ ಪ್ರಾಥಮಿಕ ಶಾಲೆಯು ಖಾಸಗಿ ಶಾಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಶಿಕ್ಷಣ ನೀಡುತ್ತಿರುವುದು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಪಲ್ಲಿ ಶಾಲೆ ಖಾಸಗಿ ಶಾಲೆಗಳನ್ನು ಮೀರಿಸುವ ರೀತಿಯಲ್ಲಿ ಮೂಲ ಸೌಲಭ್ಯಗಳನ್ನು ಹೊಂದಿದ್ದು, ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಪರಿಶ್ರಮ ಮತ್ತು ದಾನಿಗಳ ಸಹಕಾರದಿಂದ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯಲ್ಲಿ ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದ್ದಾರೆ. ಶಾಲಾವರಣ ಖಾಸಗಿ ಶಾಲೆಗಳಿಗೆ ಮಿಗಿಲಾಗಿ ಕೊಠಡಿಗಳ ಮುಂಭಾಗದಲ್ಲಿ ರಂಗಮಂದಿರವನ್ನು ನಿರ್ಮಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಶಾಲೆಗೆ ಬೇಕಾದ ಎಲ್ಲಾ ಮೂಲ ಸೌಲಭ್ಯಗಳನ್ನು ದಾನಿಗಳ ಸಹಕಾರದಿಂದ ವ್ಯವಸ್ಥೆ ಮಾಡಲಾಗಿದೆ. ದಾನಿಗಳ ಸಹಕಾರದೊಂದಿಗೆ ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲು ಇತ್ತೀಚೆಗೆ ಮಾರುತಿ ವ್ಯಾನ್ ಒಂದು ಕೊಡುಗೆ ಪಡೆದಿದ್ದಾರೆ. ಈ ವ್ಯಾನ್ನಲ್ಲಿ ವಿದ್ಯಾರ್ಥಿಗಳನ್ನು ಕರೆತರಲು ಶಾಲೆಯ ಶಿಕ್ಷಕರೊಬ್ಬರು ಪ್ರತಿದಿನ ಡೀಸೆಲ್ಗೆ ಹಣ ಒದಗಿಸುತ್ತಿದ್ದಾರೆ. ಇತರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತಿದ್ದಾರೆ. ವಿಶೇಷವೆಂದರೆ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಪಾಲಕ ದೊಂಬರ ಗೋಡಿಸಲಿನ ರಂಗನಾಥ್ ಎಂಬುವರು ವಿದ್ಯಾರ್ಥಿಗಳನ್ನು ಕರೆತರಲು ಪ್ರತಿದಿನ ಸೊನ್ನೆಪಲ್ಲಿ, ದೊಡ್ಡಬಂದರ್ಲಹಳ್ಳಿ, ಜೋಡಿಕೊತ್ತಪಲ್ಲಿ, ದೊಂಬರಗುಡಿಸಲು, ಮ್ಯಾಕಲಗಡ್ಡ ಗ್ರಾಮಗಳಿಗೆ ಹೋಗಿ 25 ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರುತ್ತಾರೆ. ಈ ಕೆಲಸವನ್ನ ಉಚಿತವಾಗಿ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಗೆ ಹೆಚ್ಚಿನ ಸಂಖ್ಯೆಯ ಮಕ್ಕಳನ್ನ ದಾಖಲಾಗಿಸಲು ಶಿಕ್ಷಕರಿಗೆ ಒತ್ತಡ ಹಾಕುತ್ತಾರೆ. ಆದರೆ ಈ ಶಾಲೆಯಲ್ಲಿ ಶಿಕ್ಷಕರ ಪರಿಶ್ರಮದಿಂದಾಗಿ ಈ ಸಾಲಿನಲ್ಲಿ ಸುಮಾರು 34ರಿಂದ 40 ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಸಿದ್ದಾರೆ. ಎಚ್ ರಾಜಪ್ಪ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀನಿವಾಸ ತಾಲೂಕು ಕಶೆಟ್ಟಿಪಲ್ಲಿ ಗ್ರಾಮದಲ್ಲೇ ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಉನ್ನತ ಶಿಕ್ಷಣ ಶಾಲೆ ಚೆನ್ನಾಗಿ ನಡೀತಾ ಇದೆ. ಆದ್ದರಿಂದ ಟೀಚರ್ಸನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ. ಅವರೇ ನಮ್ಗೆ ಇಲ್ಲಿರಬೇಕು. ಸ್ಟ್ರೆಂತ್ ಚೆನ್ನಾಗಿದೆ, ಅನುಕೂಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹುಡುಗರು 110 ಜನವರೆಗೂ ಇದ್ದಾರೆ, 110 ಜನ. ಆದ್ದರಿಂದ ನಾವು ಆ ಮೇಡಮ್ನವ್ರು ಇಲ್ಲಿ ಆಗಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಆದರೆ ಈ ಶಾಲೆಯಲ್ಲಿ ಶಿಕ್ಷಕರ ಪರಿಶ್ರಮದಿಂದಾಗಿ ಈ ಸಾಲಿನಲ್ಲಿ ಸುಮಾರು 34ರಿಂದ 40 ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಸಿದ್ದಾರೆ. ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಈ ಶಾಲೆಗೆ ಪಾಲಕರು ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸಲು ತಾಮುಂದು ನಾಮುಂದು ಎಂದು ಶಾಲೆಗೆ ಸೇರಿಸುತ್ತಿದ್ದಾರೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ಶಾಲೆಗಳು ಮುಚ್ಚಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುತ್ತಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿ ಹರಳಕುಂಟೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದ್ದು, ಕೊಠಡಿಗಳ ತೆರವು ಮಾಡಲು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎಂದು ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಮಾತನಾಡಿದ ಹರಳಕುಂಟೆ ಗ್ರಾಮದ ಪ್ರಸನ್ನ, ಬಹಳಷ್ಟು ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಇಲ್ಲದೆ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು 60 ಮಕ್ಕಳಿದ್ದು ಉತ್ತಮ ಶಿಕ್ಷಕರಿದ್ದಾರೆ. ಶಾಲೆಯ ಆವರಣದಲ್ಲಿ ಇರುವ ಹಳೆಯ 3 ಕಟ್ಟಡಗಳು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು, ತೆರವುಗೊಳಿಸಲು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಕಳೆದ 6 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಒಂದು ಕಟ್ಟಡ ನೆಲಕಚ್ಚಿದ್ದು, ಉಳಿದ ಕಟ್ಟಡಗಳು ನೆಲಕಚ್ಚುವ ಸಾಧ್ಯತೆ ಇದೆ. ಮಕ್ಕಳು ಆಟವಾಡುವ ವೇಳೆ ಯಾವುದಾದರೂ ಅಪಾಯ ಸಂಭವಿಸುವುದಕ್ಕೂ ಮೊದಲು ಕೊಠಡಿಗಳು ತೆರವು ಮಾಡಬೇಕೆಂದು ಮನವಿ ಮಾಡಿದರು. ದೇಶದಾದ್ಯಂತ ನಾಳೆ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ
ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದ್ರ. ನಂತರ ಯುವಕರೊಂದಿಗೆ ತಿರಂಗ ಯಾತ್ರೆಯಲ್ಲಿ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸಿದ್ರ. ಉತ್ಸಾಹದಿಂದ ಜನರಿಗೆ ಪ್ರಸಾದ ವಿತರಣೆ ಮಾಡಿ ಸಂತೋಷ ವ್ಯಕ್ತಪಡಿಸಿದ ಪ್ರಭು ಚೌಹಾಣ್ ನಂತರ ಮಾತನಾಡಿ, ದೇಶದ ಸ್ವಾತಂತ್ರ್ಯ ಪಡೆಯುವಲ್ಲಿ ಹಿರಿಯರು ಮಾಡಿರುವ ತ್ಯಾಗ ಬಲಿದಾನಗಳ ಕುರಿತು ಜನರಿಗೆ ತಿಳಿಸುವುದೇ ಈ ತಿರಂಗ ಯಾತ್ರೆಯ ಪ್ರಮುಖ ಉದ್ದೇಶ ಎಂದರು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಕೆಲವರು ಪಿತೂರಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಕೋಲಾರದಲ್ಲಿ ಪಕ್ಷಾತೀತವಾಗಿ ಸಾವಿರಾರು ಜನರಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಪಿತೂರಿ ನಡೆಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. ವಿವಿಧ ಸಂಘಟನೆಗಳ ಮುಖಂಡರು, ಸಾವಿರಾರು ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕೋಲಾರ ಸಂಸದ ಮಲ್ಲೇಶ್ ಬಾಬು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಸೇರಿದಂತೆ ಹಲವು ಸಂಘಟನೆಗಳು, ಮಹಿಳೆಯರಿಂದ ಜನಾಕ್ರೋಶ ವ್ಯಕ್ತಪಡಿಸಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಅಖಾಡಕ್ಕಿಳಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಶಾಸಕರು, ಪೊಲೀಸ್ ಇಲಾಖೆ ವಿರುದ್ಧ ಸಂಸದರ ಆಕ್ರೋಶ. ಅಗ್ನಿ ಪರೀಕ್ಷೆಯಿಂದ ಹೊರಬಂದು ತಕ್ಕ ಉತ್ತರ ನೀಡುವ ಎಚ್ಚರಿಕೆ. ಸರ್ಕಾರ ಸೌಲಭ್ಯ ಕೊಟ್ಟರೂ ವಿದ್ಯಾರ್ಥಿಗಳಿಗೆ ನೀಡದ ಹಾಸ್ಟೆಲ್ ವಾರ್ಡನ್. ಮಕ್ಕಳು ತಿನ್ನುವ ಅನ್ನದಲ್ಲಿ ಪ್ರತಿನಿತ್ಯ ಹುಳುಗಳ ಕಾರುಬಾರು. ಬೇಸತ್ತ ಮಕ್ಕಳಿಂದ ಮಾಧ್ಯಮದ ಮೊರೆ. ವಾರ್ಡನ್ಗೆ ನೋಟಿಸ್ ಜಾರಿ. ಮುಂದುವರಿದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿ. ಸುರಿಯುತ್ತಿರೋ ಮಳೆಯಲ್ಲಿಯೇ ಕೊಡೆ ಹಿಡಿದು ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ನಡೆಯುತ್ತಿರೋ ಪ್ರತಿಭಟನೆ. ಜಿಲ್ಲಾಸ್ಪತ್ರೆಗಾಗಿ ಜನಾಂದೋಲನ ಆರಂಭ ಮಾಡಲು ಸಮಿತಿ ರಚನೆ ಮಾಡಿದ ಹೋರಾಟಗಾರರು. ದೊಡ್ಡಬಳ್ಳಾಪುರಕ್ಕೆ ಜಿಲ್ಲಾಸ್ಪತ್ರೆ ಕೈತಪ್ಪುವ ಆತಂಕ. ವಿವಿಧ ಸಂಘಟನೆಗಳಿಂದ ಪಕ್ಷಾತೀತ ಹೋರಾಟಕ್ಕೆ ಸಜ್ಜು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.